ಹೇ ಗಾಯ್ಸ್, ವೆರಿ ಗುಡ್ ಮಾರ್ನಿಂಗ್. ಟೈಮ್ ಬಂದು ಕರೆಕ್ಟಾಗಿ 9:30. ಸೊ ಸ್ವಲ್ಪ ಫಾಸ್ಟ್ ಇದೆ, 10 ನಿಮಿಷ ಫಾಸ್ಟ್ ಇದೆ. ಸೊ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಶ್ವೇತಾ ಅಡುಗೆ ಮನೆ. ನಾನು ಪ್ರೀತಿಯ ಶ್ವೇತಾ, ಮೈಸೂರಿಂದ ಅಂತ ಹೇಳ್ತಾ ತುಂಬ ಲೇಟ್ ಆಗೋಯ್ತು ಇವತ್ತೊಂದು. ಹರಿಬರಿ ಬಿಕಾಸ್ ನನ್ನ ಮಗಳು ಸ್ಕೂಲ್ ಪೇರೆಂಟ್ ಟೀಚರ್ ಮೀಟಿಂಗ್ ಇದೆ. ಇವತ್ತು ಹೋಗ್ತಾ ಇದ್ದೀನಿ 9:30ಗೆ. ಇಲ್ಲೇ 9:30 ಆಗೋಯ್ತು. ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾರೇನೋ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ವೀಡಿಯೋ ನೋಟಿಫೈ ಸಿಗುತ್ತೆ. ತಲೆಯಲ್ಲಿ ನೀರು ಚೊಟಕ್ತೈತೆ, ತಲೆ ಒರೆಸೋಕ್ಕೂ ಟೈಮಿಲ್ಲ ನನಗೆ. ತುಂಬ ಬೆಳಿಗ್ಗೆಯಿಂದ 5 ನಿಮಿಷ ಕೂತಿಲ್ಲ. 3 ಗಂಟೆಲಿ ಎದ್ದಿದ್ದು, ವಾಕ್ ಹೋಗಿ ಬಂದು ಕೆಲಸ, ಮನೆ ಕೆಲಸ, ತಿಂಡಿ. ಇವತ್ತು ದೋಸೆ, ಹೆಸರು ಕಾಳಿನ ದೋಸೆ, ಚಟ್ನಿ, ಕ್ಯಾಪ್ಸಿಕಮ್ ಗೊಜ್ಜು. ಸತೀಶ್ದು ತಿಂಡಿ ಆಯಿತು, ಸ್ನಾನ ಆಯಿತು. ಅವರು ಮಾರ್ಕೆಟ್ಗೆ ಹೋಗ್ತಾಯಿದ್ದಾರೆ. ತಲೆನೋವು ಯಾಕೆ ಅಂದರೆ ಹಿಂಗೆ ಡೈಲಿ ತಲೆ ಸ್ನಾನ, ತಲೆಯಲ್ಲಿ ನೀರು ಒಣಗಿಸ್ತಾ ಇಲ್ಲ. ಸೊ ಮಾತಾಡೋಕ್ಕೆ ಟೈಮ್ ಇಲ್ಲ, ಬಂದು ಮಾತಾಡ್ತೀನಿ. ಅದಕ್ಕಿಂತ ಮುಂಚೆ ಬೆಳಗ್ಗೆಯಿಂದ ಏನೇನಾಯಿತು ಅಂತ ಆ್ಯಡ್ ಮಾಡ್ತೀನಿ, ನೋಡ್ಕೊಂಬನ್ನಿ. ಎಲ್ಲೂ ಹೋಗ್ಬಿಡಿ ಆಯಿತಾ. ಪ್ರತಿಯೊಬ್ಬರು ಡೈಲಿ ರೊಟೀನ್, ಡೈಲಿ ಲೈಫ್ ಸ್ಟೈಲ್ಸ್ ಒಂದೇ ಥರ ಇರುತ್ತೆ. ಅರ್ಲಿಂದ ಮಾರ್ನಿಂಗ್ 3 ಗಂಟೆಗೆ ಎದ್ದು ವಾಕ್ ಮಾಡ್ತೀನಿ. ಅಲ್ಲಿಂದ ಬಂದು ಮಕ್ಳಿಗೆ ಗಂಜಿ ಕೊಟ್ಟು ಗಂಜಿ ಕುಡಿತೀನಿ, ಬ್ರೇಕ್ಫಾಸ್ಟ್ ಪ್ರಿಪೇರ್ ಮಾಡ್ತೀನಿ. ಎಲ್ಲರ ಡೈಲಿ ಲೈಫ್ ಸ್ಟೈಲ್ ಒಂದೇ ಥರ. ಅಂದರೆ ಪ್ರತಿದಿನ ಒಂದೊಂದು ವೆರೈಟಿ ಬ್ರೇಕ್ಫಾಸ್ಟ್, ಒಂದೊಂದು ವೆರೈಟಿ ಸಾಂಬಾರು ಇರುತ್ತೆ. ಯಾಕೆ ಇದನ್ನೆಲ್ಲ ಹೇಳ್ತಾ ಇದ್ದೀನಿ ಬೆಳಗ್ಗೆ ಅಂದರೆ, ಇವತ್ತು ನಮ್ಮ ಮನೇಲಿ ಹೆಸರು ಕಾಳಿನ ದೋಸೆ ಆಯಿತಾ. ಹೆಸರು ಕಾಳು, ಅವಲಕ್ಕಿ, ಮೆಂತ್ಯ ಮತ್ತು ಉದ್ದಿನ ಕಾಳು, ಕಪ್ಪು ಉದ್ದು ಅಂತ ಸಿಗುತ್ತಲ್ಲ, ಅದನ್ನು ಎಲ್ಲನೂ ನೆನೆಸಿಟ್ಟು ದೋಸೆಗೆ ರುಬ್ಬಿಟ್ಟಿದ್ದೆ. ಆನಿಯನ್, ಕೊತ್ತಂಬರಿ ಸೊಪ್ಪು, ಸಬ್ಬಸಿಗೆ ಸೊಪ್ಪು ಎಲ್ಲ ಹಾಕಿ ಮಾಡೋಣ, ತಾಲಿಪೆಟ್ಟು ಮಾಡೋಣ ಅಂತ. ಬಟ್ ನನ್ನ ಮಕ್ಕಳು ಮಮ್ಮಿ ಪ್ಲೇನ್ ದೋಸೆ ಮಾಡು ಅಂದರು. ಸೊ ಅದಕ್ಕೋಸ್ಕರ ಅವ್ರಿಗಾಗಿ ಪ್ಲೇನ್ ದೋಸೆ, ಚಟ್ನಿ ಮತ್ತು ಕ್ಯಾಪ್ಸಿಕಮ್ ಕರ್ರಿ. ನೆನ್ನೆ ಪಾಲಕ್ ಕರ್ರಿ ಮಾಡಿದ್ದೆ, ಇವತ್ತು ಪಾಲಕ್ಕು ಮತ್ತು ಪನ್ನೀರ್ ಕರಿ ಮಾಡಿದ್ದೆ. ಇವತ್ತು ಬರೀ ಕ್ಯಾಪ್ಸಿಕಮ್ ಹಾಕಿ ಕರಿ ಮಾಡಿದ್ದೆ. ಸತೀಶ್ ಬರೀ ಚಟ್ನಿ ಸಾಕು, ಬಟ್ ಮಕ್ಕಳಿಗೆ ನನಗೆ ಗ್ರೇವಿ ಬೇಕು. ಡ್ರ್ಯಾಗನ್ ಫ್ರೂಟ್ನ ಕಟ್ ಮಾಡಿ ಬಾಕ್ಸ್ಗೆ ಹಾಕ್ತಾಯಿದ್ದೀನಿ. ಎಲ್ಲರ ಅಮ್ಮಂದ್ರ ಡೈಲಿ ರೊಟೀನ್ ಇದೇ ಇರುತ್ತೆ. ಇದರಲ್ಲೇನು ಸ್ಪೆಷಲ್ಲು, ಯಾಕೆ ವಿಡಿಯೋ ನೋಡಬೇಕು ಅಂದರೆ, ಮಮತಾ ಅನ್ನೋರು ಕಮೆಂಟ್ ಮಾಡಿದರು ನನಗೆ, ಇದರಲ್ಲಿ ಏನಮ್ಮ ಸ್ಪೆಷಲ್ ಇದೆ, ಯಾಕಮ್ಮ ನೋಡಬೇಕು ಅಂತ. ನಾನೊಬ್ಬಳು ಯೂಟ್ಯೂಬರ್ ಆಗಿ ನನ್ನ ಡೈಲಿ ರೊಟೀನ್ ಹೆಂಗಿರುತ್ತೆ, ನನ್ನ ಲೈಫ್ ಸ್ಟೈಲ್ ಏನಿರುತ್ತೆ, ನನ್ನ ಲೈಫಲ್ಲಿ ಏನೇನು ನಡೀತಾ ಇರುತ್ತೆ, ನಾನು ಅದಷ್ಟನ್ನೇ ತೋರ್ಸೋಕ್ಕೆ ಸಾಧ್ಯ. ಒಬ್ಬೊಬ್ಬರು ನಾನು ಯಾರು ಯೂಟ್ಯೂಬರ್ ತೊಗೊಂಡು ಅವ್ರ ಬಗ್ಗೆ ಕೆಟ್ಟದಾಗಿ ಹೇಳಬೇಕು, ಇಲ್ಲ ಸಲ್ಲದು ಹೇಳಬೇಕು, ಊಹಾಪೋಹ ಸೃಷ್ಟಿ ಮಾಡಿ ಹೇಳಬೇಕು, ಅದು ನಂಗೆ ಗೊತ್ತಿಲ್ಲ. ಒಬ್ಬೊಬ್ಬರು ಮನೇಲಿ ಅವ್ರ ಗಂಡಂದರು ಮಾಡಿಕೊಡ್ತಾರೆ. ಒಬ್ಬೊಬ್ಬರು ಮನೇಲಿ ಬೆಳಗ್ಗೆಯಿಂದ ಸಂಜೆ ತನಕ ನಾನು ಬಟ್ಟೆ ಒಗ್ದೆ, ಪಾತ್ರೆ ತೊಳೆದೆ, ಸ್ಕೂಲಿಗೆ ಕರ್ಕೊಂಬಂದೆ, ಊಟ ಕೊಟ್ಟೆ, ಇದೇ ಒಂದು ವ್ಲಾಗ್ನ ಮಾಡಿ ಹಾಕಿರ್ತಾರೆ. ಅವರಿಗಂತ ಸಿಗೋಂಥ ಸಪೋರ್ಟು ಜೆನ್ಯೂನ್ ಆಗಿ 3 ಗಂಟೆಗೆ ಎದ್ದು ನಾ ಬಾಗಿಲು ತೊಳೆದೆ, ರಂಗೋಲೆ ಹಾಕಿದ್ದೀನಿ, ವಾಕ್ ಹೋಗ್ತೀನಿ, ಅಲ್ಲಿಂದ ಬಂದು ಇಷ್ಟೆಲ್ಲ ಕೆಲಸ ಮಾಡ್ತೀನಿ. ಪ್ರತಿಯೊಂದು ಆ್ಯಡ್ ಆನ್ ಇರುತ್ತೆ. ನಮಗೆ ಸಿಗೋದೇ ಇಲ್ಲ. ಯಪ್ಪ ಭಗವಂತ ಅಂತ ಅನ್ನಿಸ್ಬಿಡ್ತು. ದೋಸೆ ಮಾತ್ರ ಸೂಪರಾಗಿ ಬಂದಿತ್ತು. ಕ್ಯಾಪ್ಸಿಕಮ್ ಕರಿ ಕೂಡ ತುಂಬ ಚೆನ್ನಾಗಿತ್ತು. ನನ್ನ ಮಕ್ಳಿಗೆ ನಾನು ಆಗಲೇ ಹೇಳ್ದಾಗೆ ಕರಿ ಬೇಕು, ನಮ್ಮ ಹಸ್ಬೆಂಡ್ಗೆ ಚಟ್ನಿ ಬೇಕು. ನಮ್ಮದು ಕೇಟ್ರಿಂಗ್ ಇದೆ, ಪ್ರತಿದಿನ ತಿಂಡಿ ಇರುತ್ತೆ, ಅಡುಗೆ ವೆರೈಟಿ ಸಾಂಬಾರು ಅಡುಗೆಗಳಿರುತ್ತೆ. ಬಟ್ ಆದರೆ ನಮ್ಮ ಮನೇಲಿ ಪ್ರತಿದಿನ ವೆರೈಟಿ ಇರಲೇಬೇಕು. ರೊಟ್ಟಿ, ಚಪಾತಿ, ದೋಸೆ ಈ ಥರದ್ದೇ ಜಾಸ್ತಿ. ರೈಸ್ ಐಟಮ್ಸ್ ಎಲ್ಲ ಕಡಿಮೆ. ಬಟ್ ಇದಕ್ಕೆ ಸ್ವಲ್ಪ ತುಂಬ ಸಾಫ್ಟ್ ಆಗಿಬಿಟ್ಟಿತ್ತು. ಅವಲಕ್ಕಿ ಸ್ವಲ್ಪ ಜಾಸ್ತಿ ಆಯಿತು ಅಂತ ಅನ್ಕೋತೀನಿ ಮೇ ಬಿ. ಬಟ್ ತುಂಬ ಚೆನ್ನಾಗಿ ಬರ್ತಾಯಿತ್ತು ಮಾತ್ರ. ಟೇಸ್ಟ್ ವೈಸು ಅಷ್ಟೇ ಸಖತ್ತಾಗಿತ್ತು. ಬಿಸಿ ಬಿಸಿ ತಿನ್ನೋರೆ ಪುಣ್ಯವಂತರು. ಅವರಿಬ್ಬರಿಗೂ ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಹೇಳಿ. ಯಾಕಂದರೆ ಅಲ್ವಾ, ಇವತ್ತಿದೆ 9:30ಗೆ ಬರ್ತೀನಿ, ಗೊತ್ತಾಗುತ್ತೆ ಮೇಡಮ್. ಯಾವುದ್ರ ಬಗ್ಗೆ? ಹೌದಾ ಮೇಡಮ್, ಓಕೆ, ಐ ಆಮ್ ಕಮ್ಮಿಂಗ್. ನೀವು ಕಮೆಂಟ್ ಮಾಡಿ, ಬೇಜಾರಿಲ್ಲ. ಬಟ್ ಆದರೆ ನಾನು ಎಷ್ಟು ಕಷ್ಟಪಡ್ತೀನಿ ಅದಕ್ಕೆ ಸಪೋರ್ಟಿವ್ ಆಗಿರಿ. ಎಷ್ಟು ಬಟ್ಟೆ ಒಗೆದಿದ್ದೀನಿ ಗೊತ್ತಾ ಇವತ್ತು. ಸುಮಾರು ಜನ ಅಂತಿರ್ತಾರೆ ಡೈನಿಂಗ್ ಟೇಬಲ್ ಮೇಲೆ ಫೋಟೋಸ್ ಎಲ್ಲ ಇಡ್ತೀರಾ ಅಂತ. ಸೊ ನಾನು ಫೋಟೋ ಇಡೋಕ್ಕೆ ಮುಂಚೆನೇ ಡೈನಿಂಗ್ ಟೇಬಲ್ನ ನೀಟಾಗಿ ಉಜ್ಜಿ ತಿಕ್ಕಿ ಈ ರೀತಿ ಎಲ್ಲ ಸ್ಕ್ರಬ್ ಮಾಡಿ ಎಲ್ಲ ಕ್ಲೀನ್ ಮಾಡಿಯೇ ನಾನು ಫೋಟೋಸ್ನ ಇಡೋವಂಥದ್ದು. ಕೆಲವೊಂದು ಸಲ ವೀಡಿಯೋ ಮಾಡ್ಕೊಂಡಿರ್ತೀನಿ, ಕೆಲವೊಂದು ಸಲ ವೀಡಿಯೋಗಳನ್ನ ಮಾಡ್ಕೊಂಡಿರಲ್ಲ. ನನಗೆ ಸ್ವಲ್ಪ ಮಂದಕ್ಕಿರಬೇಕು, ಯಾಕಂದರೆ ಬೇಗ ಫಟ ಅಂತ ಮಾಡ್ತಾ ಇರ್ತೀನಿ. ಕೈ ಕಾಲು ಏಟ್ ಮಾಡ್ಕೊಳ್ಳೋದು ಸರ್ವೇ ಸಾಮಾನ್ಯ. ನಾನು ಅದಕ್ಕೋಸ್ಕರ ಜುಂಗು ನಾರು ಎಲ್ಲನೂ ಹಾಕ್ಕೊಂಡು ಅದಕ್ಕೆ ಸಪ್ರೇಟ್ ಎತ್ತಿಟ್ಕೊಂಡ್ಬಿಟ್ಟಿರ್ತೀನಿ.
ಸೊ ಈ ರೀತಿ ಒಂದ್ಸಲಿ ಒಣ ಬಟ್ಟೆ ಒಂದ್ಸಲಿ ವೆಟ್ ಕ್ಲಾತ್ ಡ್ರೈ ಕ್ಲಾತಲ್ಲೆಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀನಿ. ಅಷ್ಟರಲ್ಲಿ ಉಳಿದು ತಿಂಡಿ ಎಲ್ಲ ಮುಗ್ದಿತ್ತು, ಹಾಲೆಲ್ಲ ಕುಡ್ದಿತ್ತು. ಜುಟ್ಟು ಕಟ್ಬಿಡೋಣ ಅಂತ ಹೇಳಿ ನೀಟಾಗಿ 2 ಜುಟ್ಟು ಕಟ್ತಾ ಇರ್ತೀನಿ. ಗಂಡು ಮಕ್ಕಳಾದರೆ ಅವ್ರ ಕೆಲಸ ಅವರೇ ಮಾಡ್ಕೋತಾರೆ, ಹೆಣ್ಮಕ್ಳಿಗಾದರೆ ಪ್ರತಿಯೊಂದು ನಾವು ಮಾಡಿಕೊಡ್ಬೇಕಾಗತ್ತೆ. ಸೊ ಇವಾಗ ಆಲ್ರೆಡಿ ನೀವು 2-3 ಡೇಸ್ ಬ್ಯಾಕ್ ನೋಡಿದ್ದೀರಾ ಅಡುಗೆ ಮನೆ ಡೀಪ್ ಕ್ಲೀನ್ ಮಾಡಿದ್ದೆ. ಬಟ್ ಇದು ಮೇಲ್ಗಡೆದು ಏನಿದೆ ಅದನ್ನು ಕಂಪಾರ್ಟ್ಮೆಂಟ್ಸ್ ಅದನ್ನೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಸೊ ಇವಾಗ ಮಾಡೋಣ ಅಂತ ಮಾಡ್ಕೋತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಸಜ್ಜಾ ಮೇಲೆ ಆಟ ಮೇಲೆಲ್ಲ ಹತ್ತಿ ಮಾಡ್ತಾಯಿದ್ದೀನಿ. ಅವ್ರಿಗಿನ್ನ ವ್ಯಾನ್ ಬಂದಿರಲಿಲ್ಲ, ಸ್ವಲ್ಪ ಹೊತ್ತು ಓದ್ಕೊಳ್ಳಿ ಬರ್ಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಎಲ್ಲ ಎತ್ತಿಟ್ಕೊಂಡು ಅದೆಲ್ಲ ನೀಟಾಗಿ ಸ್ಕ್ರಬ್ ಎಲ್ಲ ಮಾಡಿ ಎಲ್ಲ ನೀಟಾಗಿ ಉಜ್ಜಿ ತಿಕ್ಕಿ ತೊಳ್ಕೊತಾ ಇದ್ದೀನಿ. ನಾವು ಚಾಮುಂಡಿ ಹಬ್ಬ ಬರುತ್ತೆ, ಜೊತೆಗೆ ಈಗ ಮೊದಲನೇ ಆಷಾಢ ಶುಕ್ರವಾರ ಪೂಜೆ ಇಟ್ಕೊಂಡಿದ್ದೀವಿ, ಅನ್ನದಾನ ಮಾಡೋಣ ಅಂತ. ಇದೇನು ಮೊದಲನೇ ಸಲ ಮಾಡ್ತಾಯಿಲ್ಲ, ನಾನು 18 ವರ್ಷದಿಂದ ಇದನ್ನು ಮಾಡಿದ್ರೆ 18ನೇ ವರ್ಷದ ಅನ್ನದಾನ ನಾನು ಮಾಡ್ತಾ ಇರೋಂಥದ್ದು. ಚಾಮುಂಡೇಶ್ವರಿ ಆಷಾಢ ಶುಕ್ರವಾರ 4 ಆಷಾಢ ಶುಕ್ರವಾರದಲ್ಲೂ ನಾನು ಮಾಡ್ತಿರ್ತೀನಿ. ಸೊ ಅದಕ್ಕೋಸ್ಕರ ಇಷ್ಟೆಲ್ಲ ಮಾಡ್ತಾಯಿದ್ದೆ. ಆದರೆ ಅಷ್ಟರಲ್ಲಿ ಇವಳು ಕೂಡ ರೆಡಿ ಆಗ್ತಾ ಇದ್ಲು. ಕೆಳಗಡೆ ಹೂದಮ್ಮ ಬಂದು ನೀವು ಇಲ್ಲಿ ನಿಂತ್ಕೊಂಡು ಕೂಗ್ತಾ ಇದ್ದೀರಿ, ನಾನು ಅಲ್ಲಿ ಅಡುಗೆ ಮನೆ ಉಜ್ಜುತ್ತಾ ಇದ್ದೀನಿ. ಕೇಳಿಸ್ಲಿಲ್ಲ. ಇಲ್ಲಿ ಬ್ಯಾಗ್ ಇಲ್ಲಿ ಇಟ್ಬಿಟ್ಟು ಎಲ್ಲೋದ ನನ್ನ ಮಗ? ಇರ್ಲಿಲ್ವಾ? ಬ್ಯಾಗ್ ಇಲ್ಲೇ ಇಟ್ಟವನೇ, ನಾನು ಅವನು ಹೊಂಟದ್ದೇನೋ ಅನ್ಕೊಂಡೆ. ಕಾರೊಳಗೆ ಅವನ ಕೊಡಿ. 1 2 3 4 ಇಲ್ಲ ಅರ್ಧ ನೋಡಿ, ಮತ್ತೆ ಇನ್ನೊಂಚೂರು ಬುಡಿ ಅರ್ಧ ಬುಟ್ಟಿನಿ ನೋಡಿ. ಇಲ್ಲಿ ಬುಡ್ಲಿ ಹಾಕಕ್ಕೆ ಕೊಡಿ. ಇಟ್ಕೋ, ಗಣಗ್ಲ ತಂದು ಕವರ್ ಕೊಡಿ ಸಪ್ರೇಟು. ಕವರ್ ಹಾಕೊಟ್ಟು ಇಟ್ಕೋ. ಎಲ್ಲೋದ್ನೇ ಚಾರ್ವಿ ಅವನು? ಬ್ಯಾಗ್ ಇಲ್ಲೇ ಐತೆ, ನಾನು ಹೊಂಟೋದ್ನೇನೋ ಅವನು ಅಂತೀನಿ. ಟೈಮೇ ಆಗಿಲ್ಲ, ಅಲ್ಲಿ ಕುತ್ಕೊಂಡು ಓದ್ಕೊಂಡ್ರೆ ಇಲ್ಲಿ ಬಂದು ನಿಂತವನಲ್ಲ. ನಾಳೆಗೆ ಬರ, ಯಾಕಮ್ಮ ಬರಲ್ಲ ನಾಳೆ? ಕೆಲಸ ಜಮೀನಲ್ಲಿ. ಎಲ್ಲೋಗಿದ್ದ ಗಾಡಿ ತಗೊಂಡು? ಇಲ್ಲ ನಾನು ಅಂತ ಬಂದಿರೋದು ಇವತ್ತು. ನಾವು ನಾಳಿದ್ದೆ ಪೂಜೆ ಇಟ್ಕೊಂಡಿರೋದು. ನಾಳೆ ಕಾಯ್ತು. ಆಗುತ್ತಾ? ಆಯ್ತು. ಅದಕ್ಕೆ ಡಬಲ್ ಕವರ್ ಹಾಕಿ ಮಾಡ್ಕೋ ಈಗ. ಕಾಕಡಕ್ಕೆ ಕಳಿಸ್ತೀನಿ ಹೋಗಿ. 4 2 6. ಸರಿ ಆಯ್ತು. ನೀನು ಎಲ್ಲೋಗಿದೆ? ಕಾನ್ಕೇವ್ ಮಿರರ್. ಸರಿ, ಏನು ದುಡ್ಡು? ಎಲ್ಲಿ ತೋರ್ಸು, ಫೋನ್ ಮಾಡ್ಲಾ ಈಗ? ಅಪ್ಪ ಬರ್ತಾಯ್ತು ರಾಜು ಅಂಕಲ್ ಜೊತೆ. ಆಯಿತು ಬೇಬಿ. ಹ್ಞೂ ಬೇಬಿ ಇನ್ನೂ ಬಂದೇ ಇಲ್ಲ ಅಲ್ಲಿ ಬಸ್ಸು. ಗೈಸ್, ಫುಲ್ಲು ವರ್ಕಿಂಗ್ ಡೇ, ಟಯರ್ ಡೇ. ಎಷ್ಟು ಬಟ್ಟೆ ಒಗ್ದಿದ್ದೀನಿ ಗೊತ್ತಾ? ಪ್ರತಿದಿನ ಅದೇ ಹೇಳ್ತೀನಿ ಅಂತ ಅಂದ್ಕೋಬೇಡಿ. ಪೂಜೆ ಸಾಮಾನು ಏನೇನು ಬೇಕು, ಪ್ರಸಾದ ಇಟ್ಕೊಂಡಿದ್ದೀವಿ ಮೊದಲನೇ ಆಷಾಢ ಶುಕ್ರವಾರದ ಪ್ರಯುಕ್ತ. ಸೊ ಅದಕ್ಕೋಸ್ಕರ ಮತ್ತೆ ಡೀಪ್ ಕ್ಲೀನ್. ಅಡುಗೆ ಮನೆ ಒಟ್ಕ ಕೂತಿದ್ದೀನಿ. ಆಂಟಿ ಕೂಗಾಡ್ತಿದ್ರು, ಅದಕ್ಕೆ ಓಡೋದೆ. ಅರ್ಧಂಬರ್ಧ ಆಗಿದೆ. ಇವತ್ತು ಬ್ರೇಕ್ಫಾಸ್ಟ್ ಏನಪ್ಪ ಅಂದರೆ ಹೆಸರು ಕಾಳಿನ ದೋಸೆ. ಹೆಸರು ಕಾಳು, ಮೆಂತ್ಯ, ಅವಲಕ್ಕಿ ಎಲ್ಲ ಹಾಕಿ ದೋಸೆಗೆ ನೆನೆ ಹಾಕಿದ್ದೆ. ರುಬ್ಬಿಟ್ಟು ದೋಸೆ, ಚಟ್ನಿ, ಜೊತೆಗೆ ಕ್ಯಾಪ್ಸಿಕಮ್ ಗೊಜ್ಜು. ನಮ್ಮ ಮನೇಲಿ ಒಂದೊಂದು ಥರ ಆಗಲ್ಲ. ನನ್ನ ಮಕ್ಕಳು ಚಟ್ನಿ ಇಷ್ಟ ಇಲ್ಲ, ನಮ್ಮ ಮನೆಯವ್ರಿಗೆ ಗೊಜ್ಜು ಇಷ್ಟ ಇಲ್ಲ, ಚಟ್ನಿ ಮಾಡಲೇಬೇಕು. ಹೂದಾಂಟಿ ಕರೀತಿದ್ರು. ಇದು 6 ಹೂವು ತೊಗೊಂಡು 6.5 ಹೂವು ತೊಗೊಂಡಿದ್ದೀನಿ. ಸೊ ನನಗೆ ನೆಗಡಿ, ಕೆಮ್ಮು, ಶೀತ, ಬಿಸಿಲು, ಬೇಸಿಗೆ ಬಿಸಿಲು ಥರ ಇದೆ. ಫ್ರಿಜ್ಜೆಲ್ಲ ಕ್ಲೀನ್ ಮಾಡಿದೆ, ಎಲ್ಲ ಕೆಲಸ ಆಯಿತು. ಅಡುಗೆ ಮನೆ ಒಂದು ಕ್ಲೀನ್ ಮಾಡ್ಕೋಬೇಕು. ಅಡುಗೆ ಮನೆ ಕ್ಲೀನ್ ಮಾಡಿದ್ಮೇಲೆ ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ದೇವ್ರ ಮನೆ ಇವತ್ತೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು, ನಾಳೆ ಆಗಲ್ಲ. ಆಮೇಲೆ ಜೊತೆಗೆ ಇವತ್ತು ನನಗೆ 9:15ಗೆ ಮೀಟಿಂಗ್ ಹೋಗಬೇಕು ಚಾರು ಸ್ಕೂಲ್ಗೆ. ತುಂಬ ಕೆಲಸ ಇದೆ ಗೈಸ್. ಯಾವುದು ಮಾಡಲಿ ಯಾವುದು ಬಿಡಲಿ ಅನ್ನಿಸ್ತಾ ಇದೆ. ಬಟ್ ಮಾಡಲೇಬೇಕು, ಒಬ್ಬಳೇ 2 ಕೈ. ವಾಟ್ ಟು ಡೂ. ಸ್ವಲ್ಪ ಅಡುಗೆ ಮನೆ ಕೆಲಸ ಮುಗಿಸ್ಬಿಟ್ಟು ಬೇಗ ಸ್ನಾನ ಮಾಡ್ಕೊಂಬಂದ್ಬಿಟ್ಟು ಗೈಸ್, ಬೆಳಿಗ್ಗೆಯಿಂದ ಇವತ್ತು ಬಾತ್ರೂಮ್ ತೊಳಿಬೇಕು. ಎಸ್, ಅದೊಂದು ಕೆಲಸ ಇದೆ. ಫ್ರಿಜ್ ಒಳಗಡೆ ಹೂವು ಇಡ್ತಾಯಿದ್ದೀನಿ. ಹೂವು ಇಡೋಕ್ಕೆ ಪ್ಲೇಸ್ ಇಲ್ಲ. ಹೆಂಗೋ ಒಂದು ಫಿಕ್ಸ್ ಮಾಡ್ತೀನಿ ಈಗ ಅರ್ಜೆಂಟ್ಗೆ. ಹಿಂಗಿರಲಿ, ಬನ್ನಿ ಅಡುಗೆ ಮನೆ ಕೆಲಸ ಮುಗಿಸ್ಬಿಡೋಣ ಫಟ.
ಸೊ ಸಜ್ಜಾ ಮೇಲ್ಗಡೆದು ಎಲ್ಲ ಬಾಕ್ಸ್ಗಳೆಲ್ಲ ಕ್ಲೀನ್ ಮಾಡಿರಲಿಲ್ಲ. ಲಾಸ್ಟ್ ಸಂಡೇ ಚಿಕನ್ ಬಿರಿಯಾನಿ, ಚಿಕನ್ ಚಾಪ್ಸ್ ಎಲ್ಲ ಮಾಡಿಬಿಟ್ಟಿದ್ದೆ. ಸೊ ಹಾಗಾಗಿ ಮತ್ತೆ ಅಡುಗೆ ಮನೆ ಕ್ಲೀನ್ ಮಾಡೋ ಥರ ಆಯಿತು. ಮಕ್ಕಳಿಗೋಸ್ಕರ ಮಾಡಿದೆ, ಈಗ ನಾನು ಕಷ್ಟಪಡ್ತಾಯಿದ್ದೀನಿ. ಸೊ ನನಗೆ ಈ ನಾನ್ ವೆಜ್ ಎಲ್ಲ ಮಾಡಿಬಿಟ್ಟು ಅದೇ ಮನೇಲಿ ಪೂಜೆಗೆ ಇಟ್ಕೊಳ್ಳೋಕ್ಕೆ ಒಂದು ಚೂರು ಮನಸ್ಸು ಒಪ್ಪೋದಿಲ್ಲ, ಮನಸ್ಸಾಕ್ಷಿ ಒಪ್ಪೋದಿಲ್ಲ. ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಮಾಡಬೇಕು, ಇಲ್ಲಾಂದರೆ ಮಾಡಲೇಬಾರ್ದು ಅನ್ನೋ ವೇದಾಂತ ಸಿದ್ಧಾಂತ ನಂದು. ಹೀಗೆ ಕೆಲಸದ ಮೇಲೆ ಕೆಲಸ ಮಾಡ್ತಾನೆ ಇದ್ದೀನಿ. ಬೆಳಗ್ಗೆ 3 ಗಂಟೇಲಿ ಎದ್ದಿದ್ದು. ನಾಟಕ ಮಾಡೋರು ಒಂದಿನ ಮಾಡ್ಬೋದು, 2 ದಿನ ಮಾಡ್ಬೋದು, ಬಟ್ ಪ್ರತಿದಿನ ಯಾರ ಕೈಲೂ ಈ ಥರ ನಾಟಕಗಳನ್ನ ಮಾಡೋಕ್ಕಾಗಲ್ಲ. ಅದು ಅನುಭವಿಸ್ದವ್ರಿಗೆ ಗೊತ್ತು. ಹಿಂಗಂತ ಅಂದ್ಬಿಟ್ಟು ನಾನು ಬೇಜಾರು ಮಾಡಿಕೊಂಡು, ನೋವು ಮಾಡಿಕೊಂಡು, ಫೀಲ್ ಮಾಡಿಕೊಂಡು ಕೆಲಸ ಮಾಡೋಕ್ಕೆ ಹೋಗೋದಿಲ್ಲ. ಮಾಡೋ ಕೆಲಸನ ಅಚ್ಚುಕಟ್ಟಾಗಿ ಖುಷಿಯಿಂದ ಮಾಡ್ತೀನಿ ನಾನು. ಸೊ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ತುಂಬ ಲಕ್ಕಿ, ನಿಮ್ಗೆ ಏನು ಕಮ್ಮಿ, ಎಲ್ಲ ಇದೆ ಅಂತಿರಲ್ಲ, ಇದು ನಾನು ರಿಯಲ್ ಶ್ವೇತಾ. ಸೊ ಒಂದು ಚೂರು ಜಾರಿ ಬಿದ್ದರೆ ನನ್ನ ಬೋನು ಏನಾಗುತ್ತೆ ಹೇಳಿ. ಸೊ ಇಷ್ಟೆಲ್ಲ ಮಾಡ್ತಾಯಿದ್ದೆ. ತಪ್ಪಂತ ವಾಕ್ ಮುಗಿಸ್ಕೊಂಡು ಸತೀಶ್ ಬಂದೇ ಬಿಟ್ಟರು. ಚೆನ್ನಾಗಿ ಆಡು ನೀರಲ್ಲಿ ಆಡು, ಆಮೇಲೆ ನೆಗಡಿ ಕೆಮ್ಮು ಅಂತ ಶುರು ಮಾಡು ಅಂತ ಗುಣಗ್ತಾನೆ ಇದ್ದರು. ಸೊ ನಿಮಗೆ ಗೊತ್ತಲ್ವಾ, ನಾನು ಅವರು ಸರಿಗೆ ಮಾತಾಡ್ತಾ ಇಲ್ಲ ಅಂತ. ಲಾಸ್ಟ್ ವ್ಲಾಗಲ್ಲಿ ನೋಡಿದರೆ ಗೊತ್ತಿರುತ್ತೆ. ಎಸ್ ಅಫ್ಕೋರ್ಸ್, ನಾನು ಇನ್ನೂ ಸರಿಗೆ ಮಾತಾಡಿಸ್ತಾ ಇಲ್ಲ. ಸೊ ಮೇಲ್ಗಡೆದೆಲ್ಲ ಕ್ಲೀನ್ ಆಯಿತು, ಉಜ್ಜಿ ತಿಕ್ಕಿ ಎಲ್ಲ ಫಳ ಅಂತ ಕ್ಲೀನ್ ಮಾಡಿದೆ. ಎಲ್ಲ ಕ್ಲೀನ್ ಆಯಿತು. ಪಾತ್ರೆ ಗೀತ್ರೆ ಎಲ್ಲ ಗೋಡೆಗಳೆಲ್ಲ ಒರೆಸ್ಕೊಂಡೆ. ಸೊ ನನಗೊಂದು ಇದು ವಾಟರ್ ಫಿಲ್ಟ್ರದ್ದು ನೀರು ಚೇಂಜ್ ಮಾಡಬೇಕಾಗಿತ್ತು. 15 ಡೇಸ್ ಆಗೋಯ್ತು. ಆಮೇಲೆ ಅಡುಗೆ ಮನೆಯಲ್ಲಿರೋ ನ್ಯಾಪ್ಕಿನ್ಸ್ ಎಲ್ಲ ಒಗಿಬೇಕಾಗಿತ್ತು. ಎಲ್ಲ ತೊಗೊಂಡೋಗಿ ಹಿಂದೆಗಡೆ ಡಂಪ್ ಮಾಡಿಬಿಟ್ಟು ವಾಟರ್ ಫಿಲ್ಟ್ರಲ್ಲಿರೋ ನೀರೆಲ್ಲ ತೊಗೊಂಡೆ. ತುಂಬ ಚೆನ್ನಾಗಿತ್ತು ನೀರು, ಬಟ್ ಮನೆ ಒರೆಸೋಕ್ಕಾಗತ್ತೆ ಅಂತ ಹೇಳಿ ಆ ನೀರನ್ನ ಒಂದು ಟಬ್ಗೆ ಶಿಫ್ಟ್ ಮಾಡಿಕೊಂಡು ಪ್ಯೂರ್ ಹೊಸ ನೀರನ್ನ ತುಂಬಿಸ್ತಾ ಇದ್ದೀನಿ. ಸೊ ಸತೀಶ್ ಅಂತೂ ನನಗೆ ವಸಿ ಬೈಯಲ್ಲ, ಯಾವಾಗಲೂ ಹಿಂಗೆ ಮಾಡ್ತೀಯ, ಆಮೇಲೆ ನೆಗಡಿ, ನನಗೆ ಕೆಮ್ಮು ಅಂತಿರ್ತೀಯ ಅಂತ. ಸೊ ಇದ್ರ ಮಧ್ಯ ನಾನು ಒಂದು ಕೆಲಸ ಮರೆತುಬಿಟ್ಟಿದ್ದೆ. ಏನಪ್ಪ, ಮೇಲ್ಗಡೆ ವಾಶ್ರೂಮ್ಸ್ ಎಲ್ಲ, ಟಾಯ್ಲೆಟ್ಸ್ ಎಲ್ಲ ಕ್ಲೀನ್ ಮಾಡೇ ಇರಲಿಲ್ಲ. ಸೊ ಫಸ್ಟಿಗೆ ಬಂದೆ. ನನ್ನ ಬಟ್ಟೆನ ಯಾರೂ ತಪ್ಪು ತಿಳ್ಕೊಬೇಡಿ. ಈ ಹಳ್ಳಿಗಳ ಕಡೆ ಗೊತ್ತಲ್ಲ ನಿಮಗೆ, ಎಲ್ಲನೂ ಎತ್ತಿ ಹಿಂಗೆ ಸಿಗಿಸ್ಕೊಂಡು ರಪ್ಪ ಅಂತ ಉಜ್ಜೋದು ತಿಕ್ಕೋದು, ಈ ಥರನೇ ನಾನು ಸೇಮ್. ಸೊ ನಾನೇನು ಸಿಟಿಲೇ ಊಟ ಬೆಳೆದಿದ್ದೀನಿ ಅಂತಲ್ಲ, ನನ್ನ ಹಪ್ಪಟ ರೈತರ ಮಗಳು, ಮಂಡ್ಯದೋಳು, ನಿಮ್ಮೆಲ್ರಿಗೂ ಗೊತ್ತಿರುತ್ತೆ. ಸೊ ಅದೇನು ಜಂಬ ಕೊಚ್ಕೊಳ್ಳೋಂಥದ್ದು ಏನಿಲ್ಲ ಗೈಸ್. ಸೊ ನಮ್ಮ ಮಾಡೋ ಕೆಲಸ ಬೇಗ ಹಂಗೇನೋ ಎತ್ತಿ ಸಿಗಿಸ್ಕೊಂಡ್ರೆ ಕೆಲಸ ಬೇಗ ಆಗುತ್ತೆ ಅಂತ. ಬಾತ್ರೂಮ್ಸ್ ಎಲ್ಲ ಕ್ಲೀನ್ ಆಯಿತು. ಸೊ ಇವಾಗೆಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಈಗ ಬೇಗ ಮನೆಯೆಲ್ಲ ಒರೆಸ್ಕೊತಾ ಇದ್ದೀನಿ. ನಾನು ಕರೆಕ್ಟಾಗಿ 9:30 ಮೀಟಿಂಗ್ ಹೋಗಬೇಕು. ಇನ್ನೂ ಕೆಲಸನೇ ಮಾಡ್ತಾಯಿದ್ದೀನಿ. ಮೇಲ್ಗಡೆ 2 ಟಾಯ್ಲೆಟ್, ವಾಶ್ರೂಮು ಕ್ಲೀನ್ ಆಯಿತು. ಹಿಂದೆಗಡೆ ಒಂದು ವಾಶ್ರೂಮ್ ಇದೆ, ಅದನ್ನು ಇನ್ನೂ ಕ್ಲೀನ್ ಮಾಡಿಲ್ಲ, ಅದನ್ನು ಕ್ಲೀನ್ ಮಾಡಬೇಕು. ಯಪ್ಪ ಭಗವಂತ ಅಂತ ಅನಿಸುತ್ತೆ ಒಂದೊಂದ್ಸಲಿ ಕೆಲಸಗಳನ್ನ ನೆನೆಸ್ಕೊಂಡ್ರೆ. ಆಮೇಲೆ ಸ್ನಾನ ಆದಮೇಲೆ ಇನ್ನು ದೇವ್ರ ಮನೆ ಕ್ಲೀನ್ ಮಾಡ್ಕೋಬೇಕು. ಎಲ್ಲನೂ ಇವತ್ತು ಮಾಡಿಕೊಂಡ್ರೆ ನಾಳೆಗೆ ಏನಂದರೆ ಹೂ ತೊಗೊಬರ್ತಾರೆ. ಫ್ರೆಶಾಗಿ ಸ್ನಾನ ಮಾಡಿಕೊಂಡು ಹೂ ಪೋಣಿಸೋದು, ತೋರಣ ಮಾಡ್ಕೊಳ್ಳೋದು, ಇದರಲ್ಲೇ ಟೈಮ್ ಆಗಿಬಿಡುತ್ತೆ. ಸೊ ಇವತ್ತಂತೂ ಎಲ್ಲ ಬಟ್ಟೆ ಕೈಯಲ್ಲೇ ಒಗೆದಿದ್ದೀನಿ ಗೈಸ್. ಎಷ್ಟು ಬಂದಿದೆ ಗೊತ್ತಾ ಕರೆಂಟ್ ಬಿಲ್ಲು, ಸುಸ್ತು ಹಿಡ್ದೋಯ್ತು ನನಗೆ. ಇದರ ಮಧ್ಯ ನನಗೆ ಸತೀಶು ಒಂದು ದೊಡ್ಡ ಕೆಲಸ ಕೊಡ್ತಾರೆ. ಏನಪ್ಪ ಅಂತಂದರೆ, ಈ ದ್ರಾಕ್ಷಿ, ಗೋಡಂಬಿ, ತುಪ್ಪ, ಏಲಕ್ಕಿಕಾಯಿ, ಚಕ್ಕೆ ಲವಂಗ, ಈ ಥರ ಕಾಸ್ಟ್ಲಿ ಐಟಮ್ಸ್ಗಳನ್ನೆಲ್ಲ ತೊಗೊಂಬಂದು ಈ ಪ್ಯಾಸೇಜಲ್ಲಿ ಡಂಪ್ ಮಾಡಿಬಿಡ್ತಾರೆ. ಸೊ ಅದನ್ನು ನಾನು ವಾರಕ್ಕೆ ಒಂದ್ಸಲಿ ತೆಗೆದು ಕ್ಲೀನ್ ಮಾಡ್ತಾ ಇರಬೇಕು. ಸ್ವಲ್ಪ ಈ ಟಿಶ್ಯೂ ಪೇಪರು ಅದೆಲ್ಲ ಹಾಕಿ ಕೆಳಗಡೆಗೆ ನ್ಯೂಸ್ ಪೇಪರೆಲ್ಲ ಹಾಕಿಟ್ಟಿರ್ತಾರೆ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಜೊತೆಗೆ ಈ ತೋರಣಗಳನ್ನೆಲ್ಲನೂ ನೆನೆ ಹಾಕಿದ್ದೆ ಬಿಸಿನೀರಲ್ಲಿ. ಸೊ ಅದನ್ನೆಲ್ಲ ಅಜ್ಜಾಕ್ಬಿಡೋಣ, ನೀರು ಸೋರ್ಕೊಳ್ಳಿ ಅಂತ ಅಂದ್ಬಿಟ್ಟು ಹಜ್ಜಾಕಿ ತೊಳೆದಾಕ್ತಾಯಿದ್ದೀನಿ 2 ಸಲ. ಸೊ ಈ ಪ್ಯಾಸೇಜೆಲ್ಲ ನೀಟಾಗಿ ಬ್ಲೀಚಿಂಗ್ ಪೌಡ್ರ್ ಹಾಕಿ ಬಿಟ್ಟಿದ್ದೆ, ಎಲ್ಲ ಬ್ರಷಲ್ಲಿ ಉಜ್ಕೊಂಬಿಡೋಣ ಅಂತ ಹೇಳಿ. ಸೊ ಎಷ್ಟು ಬಟ್ಟೆ ಒಗೆದಿದ್ದೀನಿ ಗೊತ್ತಾ ಇವತ್ತಂತೂ. ಪದೇ ಅದೇ ಹೇಳ್ತೀನಿ ಅಂತ ಅಂದ್ಕೊಂಬಿಡಿ. ನಾನಾಗಲೇ ಅನ್ನಲ್ಲ, ನ್ಯಾಪ್ಕಿನ್ಗಳು, ಅಡುಗೆ ಮನೆಯಲ್ಲಿರೋ ಟವಲ್ಗಳು ಎಲ್ಲನೂ ಒಗೆದಾಕಿದ್ದೀನಿ, ಎಲ್ಲನೂ ತೊಳೆದಾಕಿದ್ದೀನಿ. ನಮ್ಮನೇಲಿ ರೇಗಿಸ್ತಾರೆ, ದೇವರಲ್ಲೆಲ್ಲ ಬರ್ತಿತ್ತಾ, ದೇವರಲ್ಲೆಲ್ಲ ಬಂದು ನೋಡುತ್ತಾ ಅಂತ. ಯಾರೇನಾರು ಅಂದ್ಕೊಳ್ಳಿ, ನನಗೆ ಅಚ್ಚುಕಟ್ಟಾಗಿರಬೇಕು ಗೈಸ್. ಸೊ ನೋಡಿ ಎಷ್ಟೆಲ್ಲ ಆಗಿದೆ. ಇನ್ನೇನಿದ್ರು ಈ ಕಡೆ ಸೈಡ್ ಏನಿದೆ ನಾನು ಅಂದಲ್ಲ ದಿನಸಿ ಇಟ್ಟಿರ್ತಾರೆ ಅಂತ, ಅಲ್ಲೊಂದಷ್ಟಾಗಲೇ ಕ್ಲೀನ್ ಮಾಡಿಬಿಟ್ಟು
ಒಂದು ಕಡೆಯಿಂದ ಮಾಡ್ಕೊಂಬರ್ತಾಯಿದ್ದೀನಿ. ಅಲ್ಲಿ ಇವಾಗ ಬಂದೆ ನೋಡಿ, ಎಷ್ಟೆಲ್ಲ ಹಾಗೆ ಡಂಪ್ ಮಾಡಿಟ್ಟಿರ್ತಾರೆ. ಸೊ ನಾನು ನೋಡಿ ಸೆಗ್ರಿಗೇಟ್ ಮಾಡಿ ನನ್ನ ಮಕ್ಳಿಗೆ ಹೇಳ್ತಿರ್ತೀನಿ, ಎತ್ತಿಕ್ಕೋ ಚಾರು ನೀಟಾಗಿ ಆರ್ಗನೈಸ್ ಮಾಡ್ತಾಳೆ ಅವ್ರ ಪಾಪನ ಥರ, ಎತ್ತಿಕ್ಕೋ ನೋಡು ಅಪ್ಪ ಬಿಸಾಕಿರ್ತಾರೆ ಅಂತೆಲ್ಲ ಹೇಳ್ತಾ ಇರ್ತೀನಿ. ಅವಳು ಬೆಳಗ್ಗೆ ಇಲ್ಲಮ್ಮ ಅಪ್ಪ ಎಲ್ಲ ನೀಟಾಗಿ ಇಟ್ಟಿದ್ದಾರೆ ಅಮ್ಮ ಅಂದ್ಬಿಟ್ಲು. ನನಗೆ ಅದು ಅವಳು ಹೇಳಿದ್ದು ಅಷ್ಟು ಸ್ಯಾಟಿಸ್ಫೈ ಆಗಲಿಲ್ಲ, ಸಮಾಧಾನ ತರಲಿಲ್ಲ. ಸೊ ನಾನೊಂದ್ಸಲ ನೋಡೋಣ ಅಂತ ನೋಡಿದೆ, ಎಲ್ಲ ಅಲ್ಲಲ್ಲೇ ಬಿದ್ದಿತ್ತು. ನಾನು ಬಿಡ್ತೀನ. ಸೊ ಕಬೋರ್ಡ್ ಓಪನ್ ಮಾಡಿದ ತಕ್ಷಣ ನನಗೆ ಗಾಬರಿ, ಏನಂದರೆ ಅದು ಟೀ ಪುಡಿ ಎಲ್ಲ ಚೆಲ್ಬಿಟ್ಟಿದ್ದಾರೆ. ಕೆಳಗಡೆ ಇಡ್ಬೋದು ಗೈಸ್, ಇಡಬಾರ್ದು ಅಂತಲ್ಲ, ಬಟ್ ಏನು ಮಾಡ್ತಾರೆ ಈ ಕಾಸ್ಟ್ಲಿ ಐಟಮ್ಸ್ನೆಲ್ಲ ಅರ್ಧ ಪ್ಯಾಕೆಟ್ ಒಂದು ಪ್ಯಾಕೆಟ್ ತುಪ್ಪನೇ ಕದ್ಕೊಂಡು ಹೊಟ್ಟೋಗ್ತಾರೆ. ಅವ್ರಿಗೇನು ಗೊತ್ತಾಗಬೇಕಾ, ದುಡ್ಡು ಕೊಟ್ಟು ತಂದಿರೋರ್ಗೆ ತಾನೇ ಸಂಕಟ ನೋವು ಏನು ಅಂತ ಗೊತ್ತಾಗೋದು. ಸೊ ಎಲ್ಲನೂ ನೀಟಾಗಿ ಪ್ಯಾಕೆಟೆಲ್ಲ ಬಾಯಿ ಕಟ್ಟಿ, ಏಲಕ್ಕಿ ಎಷ್ಟಿದೆ ಗಸಗಸೆ ಏಲಕ್ಕಿ ಎಲ್ಲ KG ಎಲ್ಲ ನಾವು ಹೈ ಕ್ವಾಲಿಟಿ ಇದೆ, ಫಸ್ಟ್ ಕ್ವಾಲಿಟಿ ಇದೆ ತರೋದು. ನಂದಿನಿದೆ ನಾವೆಲ್ಲ ಯೂಸ್ ಮಾಡೋದು ತುಪ್ಪ ಇದೆಲ್ಲ. ಸೊ ಜಾಯಿಕಾಯಿ ಜಾಯಿಪತ್ರೆ ಚಕ್ಕೆ ಲವಂಗ ಎಲ್ಲನೂ ಈ ಥರ ಟಬ್ಬಿಗೆ ಹಾಕಿ, ಇದೆಲ್ಲ ಏನೂ ಆಗೋಲ್ಲ. ಆಮೇಲೆ ಗಸಗಸೆ ಈ ಥರದ್ದೆಲ್ಲ ಸ್ವಲ್ಪ ಚೆಲ್ಬಿಟ್ಟಿದ್ರು. ಸೊ ಅದನ್ನೆಲ್ಲ ಬೇರೆ ಪೇಪರೆಲ್ಲ ಹಾಕಿ ನೀಟಾಗಿ ಆರ್ಗನೈಸ್ ಮಾಡಿ, ಏನೇ ಆದರೂ ಕಸ ಹಾಗೇ ಆಗಿರುತ್ತೆ, ಕೆಳಗಡೆ ಧೂಳು ಹಾಗೇ ಆಗಿರುತ್ತೆ. ಇದೆಲ್ಲ ಟೀ ಪುಡಿ ಗೈಸ್, ಟೀ ಪುಡಿ ಚೆಲ್ಬಿಟ್ಟಿದ್ರು. ಸೊ ಒಂದು ಬಟ್ಟೆ ತೊಗೊಂಡು ಎಲ್ಲ ನೀಟಾಗಿ ರಬ್ ಮಾಡ್ಕೊತಾ ಇದ್ದೀನಿ. ಆಮೇಲೆ ಸ್ವಲ್ಪ ಜುಂಕ್ ತೊಗೊಂಡು ಎಲ್ಲ ಉಜ್ಜಿಬಿಟ್ಟು ಒರೆಸ್ಕೊಳ್ಳೋಣ ಅಂತ. ಇನ್ನೂ ತುಂಬ ಇದೆ, 4 ಆಷಾಢ ಇದೆ, ಭೀಮನಮೋಸ ಇದೆ, ನೆಕ್ಸ್ಟ್ ದೊಡ್ಡ ಮಾರಿ ಹಬ್ಬ ಗೊತ್ತಲ್ಲ ನಿಮಗೆ, ವರಮಹಾಲಕ್ಷ್ಮಿ ಹಬ್ಬ ಇದೆ. ಇನ್ಮೇಲೆಲ್ಲ ಕ್ಲೀನಿಂಗ್ ಇದ್ದೇ ಇರುತ್ತೆ. ಸೊ ನನ್ನ ಆರೋಗ್ಯ ನೋಡ್ಕೋಬೇಕು, ಜೊತೆಗೆ ನಾನು ಫಿಟ್ ಆ್ಯಂಡ್ ಫೈನಾಗಿರಬೇಕು. ಸೊ ಫೈನಲಿ ಡೋರ್ಸ್ಗಳನ್ನೂ ಬಿಡಲಿಲ್ಲ, ಎಲ್ಲ ನೀಟಾಗಿ ಒರೆಸ್ಬಿಟ್ಟು ಆ ಕಡೆಯಿಂದ ನೀಟಾಗಿ ಎಲ್ಲ ಒಂದು ಕಡೆಯಿಂದ ಮಾಪ್ ಮಾಡ್ಕೊಂಬಂದೆ. ನನಗೆ ಕೆಲಸ ಮಾಡ್ತೀನಿ, ಬೇಜಾರಿಲ್ಲ, ಯಾವುದೇ ಕಾರಣಕ್ಕೂ ಬೇಜಾರು ಮಾಡ್ಕೊಳ್ಳಲ್ಲ. ಬಟ್ ಮಾಡಿದ ಕೆಲಸ ಪದೇ ಮಾಡಲ್ಲ, ಒಂದು ಸಲ ಅಚ್ಚುಕಟ್ಟಾಗಿ ಮಾಡಿ ಮುಗಿಸ್ಬಿಡ್ತೀನಿ, ಆ ಕ್ಯಾಟಗರಿ ನಂದು. ಸೊ ಸತೀಶದು ಕೂಡ ಸ್ನಾನ ಆಗಿತ್ತು, ಅವರು ಕೂಡ ಬಂದರು. ಈಗ ನಾನು ನೆಕ್ಸ್ಟ್ ಇದೆಲ್ಲ ಒರೆಸಾದ್ಮೇಲೆ ಹಿಂದೆಗಡೆ ವಾಶ್ರೂಮ್ಗೆ ಹೋಗ್ಬಿಡೋಣ. ನೀಟಾಗೆಲ್ಲ ಸೋಪ್ ಆಯಿಲ್ ಹಾಕಿ ನೋಡಿ, ಎಲ್ಲ ಪ್ಯಾಸೇಜೆಲ್ಲ ಬ್ಲೀಚಿಂಗ್ ಪೌಡ್ರ್ ಹಾಕಿ ಉಜ್ಜಿ ಎಲ್ಲ ಆಯಿತು. ಇನ್ನೇನಿದ್ರು ಟಾಯ್ಲೆಟ್ಗೆ ಬ್ಲೀಚಿಂಗ್ ಪೌಡರ್, ಆ್ಯಸಿಡ್, ಇನ್ನೂ ಸ್ವಲ್ಪ ಬಟ್ಟೆ ಎಲ್ಲ ನೆನೆ ಹಾಕಿದ್ದೀನಿ, ತೊಳಿಬೇಕು. ಸೊ ನಾನು ಪ್ರತಿ ಸಲ ಜಾಸ್ತಿ ಮೆಷಿನ್ ಯೂಸ್ ಮಾಡಲ್ಲ, ಸತೀಶ್ ಬಟ್ಟೆಗಳೆಲ್ಲ ಗಲೀಜು ಹೋಗಲ್ಲ ಗೈಸ್. ಸೊ ಈಗ ಫೈನಲಿ ಎಲ್ಲ ಉಜ್ಜಿ ತಿಕ್ಕಿ ಕ್ಲೀನ್ ಆಯಿತು. ಒಳಗಡೆಯಿಂದ ಎಲ್ಲ ಒಂದು ಕಡೆ ಮಾಡ್ಕೊಂಬಂದ್ಬಿಟ್ಟೆ. ಲಾಸ್ಟಿಗೆ ವಾಶ್ರೂಮ್ ಎಲ್ಲ ಮಾಡಿ ಒಟ್ಟಿಗೆ ಫ್ರೆಶ್ ಅಪ್ ಆಗೋಣ ಅಂತ ಹೇಳಿದರೆ ಸರಿ ಹೋಗುತ್ತೆ ಅಂತ ಬಟ್ಟೆ ಗಿಟ್ಟೆ ಎಲ್ಲ ತೊಳೆದು. ಸೊ ನನಗಂತೂ ಎಲ್ಲ ಕಡೆ ಬೆವರು ಕಿತ್ಕೊಂಡು ಬರ್ತಾಯಿತ್ತು. ಸೊ ಮನೆ ಒರೆಸಿರೋ ಬಟ್ಟೆ, ಆಮೇಲೆ ಜಿಡ್ಡೆಲ್ಲ ಒರೆಸಿರೋ ಬಟ್ಟೆ ಅದೆಲ್ಲ ಬೇರೆ ಜಾಲ್ಸ್ ಹಾಕಿ ನೀಟಾಗಿ, ಇದು ಒಂದು ಡೋರ್ ಯಾಕೆ ಬಿಡಬೇಕು ಲಾಸ್ಟಲ್ಲಿ, ಇದನ್ನು ಉಜ್ಜಿ ತಿಕ್ಬಿಡೋಣ ಅಂದ್ಬಿಟ್ಟು ಎಲ್ಲ ಸತೀಶು ಪೇಂಟ್ ಮಾಡಿಸಿ 3 ತಿಂಗಳಾಗಲಿಲ್ಲ, ಉಜ್ಜಿ ಎಲ್ಲ ಪೇಂಟ್ ಹೋಗಿಸ್ಬಿಡು ನೀನು ಅಂತ. ಏನೋ ಗೈಸ್, ಈ ಥರ ಮಾಡಲಿಲ್ಲ ಅಂದರೆ ನಂಗೆ ಸಮಾಧಾನ ಆಗೋಲ್ಲ. ಅಂದರೆ ಅದು ಏನು ಸ್ಕ್ರಬ್ಬರ ಎಲ್ಲ ಎಡ್ಕೊಂಬಂದ್ಬಿಡಲ್ಲ, ಅದಕ್ಕೆ ಒಂದು ಸ್ವಲ್ಪ ಸಾಫ್ಟಾಗೂ ಇರುತ್ತೆ. ಅದಕ್ಕೋಸ್ಕರ ಪೇಂಟ್ ಏನು ಕಿತ್ಕೊಂಬರಂಗೇನು ನಾನೇನು ಉಜ್ಜಲ್ಲ ಗೈಸ್. ಫೈನಲಾಗಿ ಮನೆ ಒಂದು ಮಟ್ಟಕ್ಕೆ ಹಿಂಗೆ ಕಾಣಿಸ್ತಾ ಇದೆ. ಸೊ ಟೈಮ್ 9 ಗಂಟೆ ಆಗೋಯ್ತು. ಹೋಗ್ಬಿಟ್ಟು ಫಸ್ಟ್ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ ಅಂತ ಕಡಲೆ ಹಿಟ್ಟೆಲ್ಲ ಎತ್ಕೊಂಡು ಹೋಗ್ತಾ ಇದ್ದೀನಿ. ಸೊ ನಾನು ಕಡಲೆ ಹಿಟ್ಟಲ್ಲೇ ಯಾವಾಗಲೂ ಸ್ನಾನ ಮಾಡೋದು. ಸೊ ಬನ್ನಿ ಬೇಗ ಸ್ನಾನ ಮಾಡ್ಕೊಂಡು ಬಂದ್ಬಿಡೋಣ. ಹಿಂಗೆ ನೋಡಿದ್ರೆ ಎಷ್ಟು ಬೇಗ ಸ್ನಾನ ಮಾಡ್ಕೊಂಬಂದೆ. ಸೊ ನೀರಂತೂ ತಲೆಯಲ್ಲಿ ಚೊಟ್ಟಗ್ತಾನೆ ಇತ್ತು, ನನಗೆ ಟೈಮ್ ಇಲ್ಲ. 9:15 ಅಥವಾ 9:20 ಆಗಿಬಿಟ್ಟಿದೆ. ನಾನಿವಾಗಿನ್ನ ಬೇಗ ಮುಖಕ್ಕೊಂದು ಸ್ವಲ್ಪ ಕ್ರೀಮು ಲೋಷನು ಎಲ್ಲ ಹಚ್ಕೊಂಡು ಬೇಗ ರೆಡಿಯಾಗಿ ಬೇಗ ಓಡಬೇಕು ಗೈಸ್, ಓಡಬೇಕು. ಅಷ್ಟರಲ್ಲಿ ರೆಡಿ ಆಗ್ತಾಯಿದೆ, ಏನಿದು ಸೌಂಡು ಅಂತ ನೋಡೋಕೆ ಹೋದೆ. ಸತೀಶ್ ಕೂಡ ಮಾರ್ಕೆಟ್ಗೆ ಹೋಗ್ತಾ ಇದ್ದಾರೆ. ಇವತ್ತು ಯಾಕೋ ಕಸದವನು ಬಂದಿರಲಿಲ್ಲ. ಸೊ ಅಲ್ಲಿ ಮಾರ್ಕೆಟಲ್ಲಿ ಇರುತ್ತಲ್ಲ, ಅಲ್ಲಿ ಕಸ ಹಾಕಿದ್ರಾಯ್ತು ಅಂತ ಎಲ್ಲ ಟ್ರೇ ಸಮೇತ ತೊಗೊಂಡು, ಸೊ ಅವರು ಕೂಡ ಇವಾಗ ಗಾಡೀಲಿ ಹೋಗ್ತಾ ಇದ್ದಾರೆ. ಅಷ್ಟರಲ್ಲಿ ಅವ್ರಿಗೆ ಯಾವುದೋ ಒಂದು ಕಾಲ್ ಬಂತು ಅಂತ ಕಾಣಿಸುತ್ತೆ, ಮತ್ತೆ ರಿವರ್ಸ್ ಬಂದರು. ಸೊ ನಿಂತ್ಕೊಂಡು ಮಾತಾಡ್ತಾ ಇದ್ದಾರೆ. ನಾನು ಅಂದ್ಕೊಂಡೆ ಐ ಥಿಂಕ್ ಯಾಕೆ ಹಿಂಗೆ ನಿಲ್ಸ್ಕೊಂಡು ಹೋಗ್ತಾ ಇದ್ದಾರಲ್ಲ ಅಂತ. ಅಷ್ಟರಲ್ಲಿ ನಾನು ಕೂಡ ಹೊರಟೆ, ನನಗೂ ತುಂಬ ಟೈಮ್ ಆಗೋಗಿತ್ತು. ನೋಡಿ ಅವರು ನಾನು ಹೋಗೋ ತನಕ ಅಲ್ಲಿ ಕಾಲಲ್ಲಿ ಮಾತಾಡ್ತಾನೇ ಇದ್ದರು. ಮುಂದೆ ನಮ್ಮ ಕಾರು, ಹಿಂದೆ ನನ್ನ ಗಾಡಿ, ನಾನು ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ ಅನ್ನೋ ಥರ. ಯಾರಾದರೂ ಸಡನ್ನಾಗಿ ನೋಡಿದ್ರೆ ಗಂಡ ಮುಂದೆ ಹೆಂಡತಿ ಹಿಂದೆ ಅಂತ ಅಂದ್ಕೊಂಬಿಡ್ಬೋದು. ಬಟ್ ಆದರೆ ಅನ್ಫಾರ್ಚುನೇಟ್ಲಿ ಇದು ಅವ್ರು ನಂಗೆ ಸಿಕ್ಕಿದ್ದು. ಅವ್ರನ್ನೇ ಹಿಂದೆ ಹಾಕ್ಬಿಟ್ಟು ನಾನೇ ಮುಂದೆ ಬಂದ್ಬಿಟ್ಟೆ. ನೋಡಿದ್ರೆ ಉಗಿತಾರೆ ರೋಡಲ್ಲೇ ತುಬುಕ್ಕಂತ. ರೋಡಲ್ಲೂ ಮೊಬೈಲ್ ಇಟ್ಕೊಂಡು ವಿಡಿಯೋ ಮಾಡ್ತಾ ಇದೆಯಾ, ನಿಂಗೆ ಮಾಡೋಕ್ಕೇನು ಕೆಲಸ ಇಲ್ವಾ, ಇಷ್ಟು ಕೆಲಸ ಇದ್ದರೂ ನಿಮಗೆ ವಿಡಿಯೋ ಮಾಡೋಕ್ಕೆ ಬಿಡಲಿಲ್ವಾ ಅಂತ. ಸೊ ಅದಕ್ಕೆ ಅವ್ರಿಗಿಂತ ಫಾಸ್ಟಾಗಿ ನಾನೇ ಮುಂದೆ ಬಂದುಬಿಟ್ಟಿದ್ದೀನಿ, ಅವ್ರು ಇನ್ನೂ ಹಿಂದೆನೇ ಬರ್ತಾವ್ರೆ.
ನಂಗೆ ಟೈಮ್ ಆಯ್ತು ಆ್ಯಕ್ಚುಲಿ. ತಿಂಡಿ ಗಿಂಡಿ ತಿನ್ಕೊಂಡು ಆರಾಮಾಗಿ ಒಂದು ಕಪ್ ಕಾಫಿ ಕುಡ್ಕೊಂಡು ಬರ್ಬೋದಿತ್ತು ಅಂತ ಅನ್ನಿಸ್ತು. ಯಾಕಂದರೆ ಅರ್ಧ ಜನನೂ ಬಂದಿರಲಿಲ್ಲ. ನಾನು ಕರೆಕ್ಟಾಗಿ 9:30ಗೆ ಅಂದ್ಕೊಂಡು 9:35ಕ್ಕೆಲ್ಲ ನಾನು ಬಂದು ಕೂತಿದ್ದೀನಿ. ಅರ್ಧ ಜನ ಮೀಟಿಂಗ್, ಪೇರೆಂಟ್ ಟೀಚರ್ ಮೀಟಿಂಗ್, ಮ್ಯಾನೇಜ್ಮೆಂಟೇ ಬಂದಿರಲಿಲ್ಲ. ನಂಗೆ ನಗು ಬಂದುಬಿಡ್ತು. ಅಯ್ಯೋ, ಇನ್ನೊಂಚೂರು ತಿಂಡಿ ಗಿಂಡಿ ತಿನ್ಕೊಂಡು ಬರ್ಬೋದಿತ್ತಲ್ಲಪ್ಪ ಅಂತ ಅನ್ನಿಸ್ತು. ಸೊ 10 ಗಂಟೆಗೆ ಮೀಟಿಂಗ್ ಸ್ಟಾರ್ಟ್ ಆಯಿತು. ಇದೊಂದು ಪಾಠ ಕಲಿತೆ ಲೈಫಲ್ಲಿ. 9:30 ಅಂದರೆ 10 ಗಂಟೆಗೆ ಹೋಗಬೇಕು ಅಂತ. ಸೊ ಎಲ್ಲ ಮುಗಿಸ್ಕೊಂಡು ಬಾದಾಮ್ ಹಾಲು ಕೊಟ್ಟರು, ಕುಡ್ಕೊಂಡು ಸೈನ್ ಎಲ್ಲ ಮಾಡಿಬಿಟ್ಟು ಇವಾಗ ಹೋಗ್ತಾ ಇದ್ದೀನಿ. ಆನ್ ದ ವೇ ಹೋಗುವಾಗ ನಂದು ವಾಚ್ದು ಬೆಲ್ಟ್ ಕಿತ್ತೋಗಿತ್ತು. ಆ ಬೆಲ್ಟ್ ಹಾಕಿಸ್ಕೊಳ್ಳೋಣ ಅಂತ ಒಂದು ಐಡಿಯಾ ಬಂತು. ಯಾಕಂದರೆ ಹೆಂಗೂ ಸರಸ್ವತಿಪುರಂ ತನಕ ಬಂದಿದ್ದೀನಿ, ಹೋಗಿ ಮತ್ತೆ ಬಂದರೆ ಸುಮ್ಮನೆ ಡಬಲ್ ಆಗುತ್ತೆ. ಒಟ್ಟಿಗೆ ಹೆಂಗೂ ಬಂದಿದ್ದೀನಲ್ಲ, ಎರಡೂ ಕೆಲಸ ಒಟ್ಟಿಗೆ ಮುಗಿಸ್ಕೊಂಡು ಹೋಗೋಣ ಅಂತ ಇಲ್ಲೇ ಒಂದು ವಾಚ್ ಅಂಗಡಿ ನೋಡಿದೆ. ಸೊ ಅಲ್ಲೇ ಒಂದು ಹಾಕಿಸ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು, ಆ ಕಲರ್ ಇರಲಿಲ್ಲ, ಬೇರೆ ಕಲರ್ ಮಿಕ್ಸ್ ಮ್ಯಾಚ್ ಆಗುತ್ತೆ ಮೇಡಮ್, ಬ್ಲ್ಯಾಕಲ್ಲಿ ಹಾಕಲ್ಲ ಅಂದರು. ಈಗ ಇನ್ನೇನು ಮಾಡ್ತೀರಾ, ಅರ್ಜೆಂಟಿಗೆ ಬೇಕೇ ಬೇಕು. ಸೊ ಆಯಿತು ಹಾಕಿ ಅಂತ ಅಂದೆ. ಎಲ್ಲ ಕೈ ಕೊಟ್ಟರೆ ಒಂದೇ ಸಲ ಕೈ ಕೊಡುತ್ತೆ, ಏನೂ ಮಾಡೋಕ್ಕಾಗಲ್ಲ, ಗ್ರಾಚಾರ ಸರಿ ಇರಲ್ಲ. ಈಗ ಅವ್ರು ಹೇಳ್ದಂಗೆ ನಾವು ಕೇಳಬೇಕು. ಸರಿ ಆಯಿತು ಹಾಕಿ ಅಂಕಲ್ ಅಂತ ಅಂದೆ. ಇವಾಗ 5 ಬೆಟ್ಟು ಒಂದೇ ಸಮ ಇರಲ್ಲ ಅಂತಾರೆ. ಸೊ ನಮ್ಮ ಬೆಟ್ಟೆ ಒಂದೇ ಸಮ ಇರಲ್ಲ. ಇನ್ನು ನಮ್ಮನ್ನು ನೋಡೋರು ಒಂದೇ ಸಮ ಇರ್ತಾರ, ಅದು ಇರಲ್ಲ, ನನಗೆ ಚೆನ್ನಾಗಿ ಗೊತ್ತು. 9:30ಗೆ ಹೋದೆ ಮನೆಯಿಂದ. ಟೈಮ್ ಈಗ 11:45. ಒಂದು ಕೆಲಸ ಬರ್ತೀನಿ, 16 ಕೆಲಸ ಊಟ ಹಾಕೊಳ್ಳುತ್ತೆ. ಸ್ವಲ್ಪ ವಾಚದು ಬೆಲ್ಟ್ ಹಾಕಿಸ್ಬೇಕಿತ್ತು, ಅದು ಹಾಕಿಸ್ಕೊಂಡೆ. 1 ಲೋಟ ನೀರು ಕುಡ್ದಿಲ್ಲ, ಬೆಳಗ್ಗೆಯಿಂದ ಗಂಜಿ ಕುಡ್ದಿರೋದು ಬಿಟ್ರೆ ಸುಸ್ತು ಹೊಡಿತೈತೆ. ತಿಂಡಿ ತಿನ್ಬೇಕು. ಹಿಂಗೆ ಮಾಡ್ಕೊಂಡೆ ನನ್ನ ಆರೋಗ್ಯ ನಾನು ಹಾಳು ಮಾಡ್ಕೊತಾ ಇದ್ದೀನಿ ಅಂತೀರಾ ನೋಡ್ದವರು. ಬರೀ ವಾರ ಪೂಜೆ, ಮನೆ ಕೆಲಸ, ವಾಕು, ಇದೇ ರೊಟೀನು ಅಂತ ಒಂದಿನ ಮಾಡಿ ಈ ಥರ ಗೊತ್ತಾಗುತ್ತೆ. ಆಮೇಲೆ ನೀವೇ ಕಮೆಂಟ್ ಮಾಡ್ತೀರಾ. ಯಾಕಿದ್ದೀನಿ ಹೇಳ್ತಾ ಇದ್ದೀನಿ ಅಂದರೆ, ಲೇಬಡಿಯಾಗಿ ಮಾತಾಡೋದು ಈಸಿ, ಬಟ್ ಎಲ್ಲವನ್ನು ಅನ್ಭವಿಸೋದು ತುಂಬ ಕಷ್ಟ. ಅಲ್ಲಿಂದ ಸೀದಾ ಮನೆಗೆ ಬಂದು ಆರಾಮಾಗಿ ತಿಂಡಿ ಗಿಂಡಿ ತಿಂದು ರೆಸ್ಟ್ ಮಾಡ್ಬೋದಿತ್ತು. ಬಟ್ ನಾನು ಬಂದಿದ್ದಂಥದ್ದು ಬ್ಯಾಂಕ್ಗೆ. ಯಾಕಂದರೆ ಹಿಂದಿನ ದಿನವೂ ಕೂಡ ನಾನು ಬಂದಿದ್ದೆ. ಸತೀಶ್ಗೆ ಗೊತ್ತಿಲ್ದಾರ ನನ್ನ ಮೇಲೆ ಕೋಪ ಮಾಡ್ಕೊಂಡಿದ್ದಾರೆ, ಸಿಟ್ಟು ಮಾಡ್ಕೊಂಡಿದ್ದಾರೆ. ಆ ಕೆಲಸ ಆಗಿಲ್ಲ ಅಂದರೆ ನಾನೇನು ಮಾಡೋಕ್ಕಾಗುತ್ತೆ. ಅರ್ಧ ಗಂಟೆ ಆಗುತ್ತಾ? ಆಗಿದೆಯಾ ಅಂತ ಕೇಳಬೇಕಿತ್ತು. ಹೌದಾ? ಇವತ್ತು ಕೂಡ ಬಂದಿದ್ದು ಕೆಲಸ ಆಗಲೇ ಇಲ್ಲ. ಸತೀಶ್ ಕೇಳಿ ಬಯಸ್ಕೊಳ್ಳೋದೇ ಆಯಿತು. ಅವ್ರಿಲ್ವಂತ ಎಲ್ಲ ಹೋಗಿದ್ದಾರೆ. ಅರ್ಧ ಗಂಟೆ ಆಗುತ್ತಂತ. ನನ್ನ ಕತೆಗೆ ಹೆಂಗಾಗಿದೆ ಅಂದರೆ, ಎಷ್ಟೇ ಮಾಡಿದ್ರೂ ಒಳೇಲಿ ಹುಣ್ಸೆಹಣ್ಣು ತೆಯ್ದಂಗೆ ಆಗಿದೆ. ಸೊ ಏನೂ ಮಾಡೋಕ್ಕಾಗಲ್ಲ, ಹಣೆ ಬರ ಸರಿ ಇಲ್ಲ. ಹಣೆ ಬರೋಕ್ಕೆ ಹೊಣೆ ಯಾರು ಅನ್ನೋಂಗೆ. ಸ್ವಲ್ಪ ಸ್ನ್ಯಾಕ್ಸ್ ಏನಾದರೂ ತೊಗೊಂಡೋಗೋಣ, ಮನೇಲಿ ಎಲ್ಲ ಖಾಲಿ ಆಗಿದೆ ಅಂತ ದೀನಾ ಬೇಕರಿಗೆ ಬಂದೆ. ಅಂಕಲ್ ವೆಜ್ ರೋಲ್ ಕೊಡಿ 3. 2 ಬಿಸಿ ಮಾಡಿ ಹಂಗೆ ಕೊಟ್ಬಿಡಿ. ಇಲ್ಲ ಬೇಡ, ಅದೆಲ್ಲ ಮೆತ್ತಗಾಗ್ಬಿಡುತ್ತೆ. ಹಾಂ, ಹನಿ ಕೇಕ್ ಫ್ರೆಶ್ ಇಲ್ವಾ? ಇಲ್ವಾ? ಇದೇ 3 ಕೊಡಿ. ಚೆನ್ನಾಗಿದೆಯಾ ಚಾಕ್ಲೇಟ್ ಕೇಕು? ಕೆಳಗಡೆದು ಕೊಡಿ. ಇದು ಟೊಮೆಟೊ ಚಕ್ಲಿನಾ? ಮೂರು ಕೊಡಿ. ಇದು ಹನಿ ಕೇಕ್ ಆದಮೇಲೆ ಬರ್ತೀನಿ ಆಮೇಲಿಂದ. ಇದೊಂದು ಬನಾನಾ ಚಿಪ್ಸ್ ಕೊಡಿ. ಅದೊಂದು ಪೊಟೆಟೊ ಚಿಪ್ಸ್ ಕೊಡಿ, ವೈಟು, ಪೆಪ್ಪರ್ ಸಾಲ್ಟು. ದೊಡ್ಡದು ಕೊಟ್ಬಿಡಿ. ಇನ್ನೊಂದು ಕೊಡಿ ಹಂಗಿದ್ರೆ. ಅದೊಂದು ಕೊಡಿ. ಹಾಂ, ಎಷ್ಟಾಯ್ತು ನೋಡಿ. ಇದೊಂದು. ಆಯ್ತಾ ತಿಂಡಿ? ಸಪ್ಪೆದಾರದ ಉಂಡೆ ಕೊಡಿ 2. ಹಾಂ, ವೈಟ್ ಕೊಡಿ. ದೀಪದ ಪ್ಯಾಕೆಟ್ ಕೊಡಿ 1 5. ಹಾಂ, ದೀಪದ ಬತ್ತಿ. ರೆಗ್ಯುಲರೇ ಕೊಡಿ, ಪರವಾಗಿಲ್ಲ. ಹೌದಾ? ಕುಂಕುಮ ಪ್ಯಾಕೆಟ್ ಕೊಡಿ, ಲಾಸ್ಟ್ ಟೈಮ್ ಕೊಟ್ಟಿದ್ರಲ್ಲ. ಹಾಂ, ಅರಿಶಿನ ಕೊನೆ ಇದೆಯಾ? ಹಾಂ, ನಾಳೆ ಬರುತ್ತಾ? ಹಾಂ, ಸಾಕು.
ಎಷ್ಟಾಯಿತು? ಹಾಂ. ಅಲ್ಲಿಂದ ಪೂಜೆ ಸಾಮಾನು ಏನೇನು ಬೇಕೋ ಅದನ್ನೆಲ್ಲ ತೊಗೊಂಡು ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೆ, ಅಲ್ಲಿ ಹೋಗಿ ಮನೆಗೆ ಬಂದೆ. 12 ಗಂಟೆಗೆ 10 ನಿಮಿಷ ಇದೆ ನಾನು ಬಂದಾಗ ಮನೆಗೆ. ಯಪ್ಪ ಸುಸ್ತಾಗ್ತೈತೆ ಗೈಸ್. ಅಷ್ಟು ನೀರು ಕುಡಿಯೋಣ, ಹೊಟ್ಟೆ ಹಸಿತೈತೆ. ಡ್ರೆಸ್ ಚೇಂಜ್ ಮಾಡಬೇಕಿದ್ದು ಅನ್ನಿಸ್ತೈತೆ, ತುಂಬ ಇದು ಲೂಸು. ಬಟ್ ಇವಾಗ ಟೈಮ್ ಇಲ್ಲ. ಬೆಳಿಗ್ಗೆನೇ ದೋಸೆ ಹಾಕಿ ಇಟ್ಬಿಟ್ಟಿದ್ದೆ, ನನಗೆ ಗೊತ್ತು ಹಿಂಗಾಗುತ್ತೆ ಅಂತ. ಹಾಟ್ ಬಾಕ್ಸ್ಗೆ ಹಾಕಿ ಇಟ್ಬಿಟ್ಟಿದ್ದೆ, ಹಾಕೊಂಡು ತಿನ್ಬಿಡೋಣ, ಆಮೇಲೆ ಡ್ರೆಸ್ ಚೇಂಜ್ ಮಾಡೋಣ. ಒಣಗೋಗ್ಬಿಟ್ಟೈತೆ, ಏನೂ ಮಾಡೋಕ್ಕಾಗಲ್ಲ. ಇನ್ನೇನು ಮಾಡ್ತೀರಾ ಗೈಸ್? ಸೊ ಬನ್ನಿ, ತುಂಬ ಕೆಲಸ ಇದೆ. ಬಟ್ಟೆಗಳು ಎತ್ಕೋಬೇಕು, ತಿನ್ನಬೇಕು, ಶಕ್ತಿ ಬೇಕೋ ಶಕ್ತಿ. ಕಮೆಂಟ್ ಮಾಡ್ತೀರಾ ಕೂತ್ಕೊಂಡು, ಒಂದಿನ ಮಾಡಿ ಈ ಥರ ನಿಮಗೆ ಗೊತ್ತಾಗತ್ತೆ. ತಿನ್ಬಿಟ್ಟು ಸಿಗ್ತೀನಿ ತಾಳಿ. ಎಷ್ಟೆಲ್ಲ ಬಟ್ಟೆಗಳು ಗಾಳಿಗೆ ಎಲ್ಲ ಕಡೆ ಬಿದ್ದೋಗ್ತಾ ಇದೆ. ಫಸ್ಟು ಬಟ್ಟೆಗಳು ಎತ್ಕೊಂಡ್ಬಿಡ್ಬೇಕು. ಬಟ್ಟೆಗಳ ರಾಶಿ ಎತ್ತಿಕ್ಬೇಕು, ಐರನ್ ಮಾಡಬೇಕು. ಯೂನಿಫಾರ್ಮ್, ಸತೀಶ್ ಬಟ್ಟೆ. ಸೊ ಇದೇ ನನ್ನ ರೊಟೀನ್. ತಿಂಡಿ ತಿಂದು 5-10 ನಿಮಿಷ ಕೂತಿಲ್ಲ, ಹೋಗ್ಬಿಟ್ಟು ಬಟ್ಟೆಗಳು ಎತ್ಕೊಂಬಂದೆ. ಜೊತೆಗೆ ಅನ್ನಕ್ಕಿಟ್ಟಿದ್ದೀನಿ ಗೊತ್ತಾ. ಎಲ್ಲ ತಿನ್ನೋದು, ಫೋನ್ ಸ್ಕ್ರೋಲ್ ಮಾಡೋದು, ನಾನು ಬಟ್ಟೆ ಒಗ್ದೆ ಅಂತ 1 ಅವರ್ ಬೆಳಗ್ಗೆಯಿಂದ ಸಂಜೆ ತನಕ ಅದು ಒಂದೇ ವ್ಲಾಗ್ ಹಾಕಿರ್ತಾರೆ. ನಾನು ನೋಡಿದ್ದೀನಿ ಯೂಟ್ಯೂಬ್. ಬಟ್ ನನ್ನ ದಿನ ನಾನು ಎಷ್ಟೆಲ್ಲ ಮಾಡಿರ್ತೀನಿ ಅದು ಎಲ್ಲ ಇರುತ್ತೆ ನನ್ನ ವಿಡಿಯೋದಲ್ಲಿ. ಚೆಕ್ ಇಟ್ ಔಟ್. ಡೌಟ್ ಇದ್ದರೆ ಪದೇ ಪದೇ ಯಾಕೆ ಹಿಂಗೆ ಹೇಳ್ತಾ ಇದ್ದೀನಿ ಅಂದರೆ, ಪದೇ ಪದೇ ನಿಮ್ಮಗಳ ಕಮೆಂಟ್ ಪ್ರತಿದಿನ ನಿಂದಿದೆ ಆಯಿತು ಅಂತಾನೇ ಇರುತ್ತೆ. ನೀವು ವಿಡಿಯೋ ಮಾಡಿ ಅಪ್ಲೋಡ್ ಮಾಡಿ ನನಗೆ ಕಳಿಸಿ, ನಾನು ನೋಡ್ತೀನಿ ನೀವೇನೇನು ಪ್ರತಿದಿನ ಕಿತ್ತುಗುಡ್ಡೆ ಹಾಕ್ತೀರಾ, ನೋಡೋಣ. ಲವ್ ಯು. ಸೊ ಲಾಸ್ಟ್ 2 ಡೇಸ್ ಬ್ಯಾಕು ದೇವ್ರ ಮನೆಯೆಲ್ಲ ಡೀಪಾಗಿ ಕ್ಲೀನ್ ಮಾಡಿದ್ದೆ. ಬಟ್ ಇವತ್ತು ತಲೆ ಸ್ನಾನ ಮಾಡಿದ್ದೀನಲ್ವ, ಸೊ ಹಾಗಾಗಿ ದೇವ್ರ ಸಾಮಾನೆಲ್ಲ ತೆಗೆದು ತೊಳೆದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ದೇವ್ರ ಸಾಮಾನಿಗೆಲ್ಲ ಬತ್ತಿ ಹಾಕಿ ಎಲ್ಲದಕ್ಕೂ ಎಣ್ಣೆ ಹಾಕಿ ಇಟ್ಕೊಂಬಿಟ್ಟೆ. ಸೊ ಮತ್ತೊಂದ್ಸಲಿ ಕ್ಲೀನಿಂಗ್ ಆಗೇ ಆಯಿತು. ಇಷ್ಟೆಲ್ಲ ಕೆಲಸ ಮಾಡಿದ್ರೆ ಸುಸ್ತಾಗಲ್ವಾ, ಟಯರ್ಡ್ ಆಗಲ್ವಾ? ನೋಡಿ, ಫೇಕ್ ಬೆವರಲ್ಲ ಗೈಸ್, ರಿಯಲ್ ಬೆವರು. ಕೈ ನೋಡಿದ್ರೆ ಗೊತ್ತಾ ನಿಮಗೆ, ಕೈ ಟೆಕ್ಸ್ಚರ್ ನೋಡಿದ್ರೆ ಗೊತ್ತಾಗ್ತಾ ಇದೆಯಾ ನಿಮಗೆ? ದೇವ್ರ ಮನೆ ಕ್ಲೀನ್ ಮಾಡೋ ಅಷ್ಟರಲ್ಲಿ ಇಷ್ಟೊತ್ತಾಯಿತು. ಇಲ್ಲಿ ನೋಡಿ ಎಷ್ಟು ಬೆವರು. ತಿಂದಿದ್ದು 3 ದೋಸೆ ಹರಿಗೋಯ್ತು. ಆಲ್ರೆಡಿ ಡೀಪಾಗಿ ಕ್ಲೀನ್ ಮಾಡಿದ್ದೆ 2 ಡೇಸ್ ಬ್ಯಾಕು. ಬಟ್ ಆದರೂ ಮೊದಲನೇ ಆಷಾಢ ಶುಕ್ರವಾರ ಅಲ್ವಾ, ಕ್ಲೀನ್ ಮಾಡಲೇಬೇಕು. ಡೀಪ್ ಕ್ಲೀನ್. ಪೂಜೆಗೆ ಏನೇನು ಬೇಕೆಲ್ಲ ಎತ್ತಿಕೊಂಡು ಎಷ್ಟು ಸ್ವೆಟ್ ಆಗಿದ್ದೀನಿ ನೋಡಿ. ನನಗೆ ಕ್ಯಾಮ್ರಾ ಲ್ಯಾಂಡ್ ಮಾಡೋದೇ ದೊಡ್ಡ ಪ್ರಾಬ್ಲಮ್. ಸೊ ಬತ್ತಿ ಹಾಕಿ ಇಟ್ಕೊಂಡ್ಬಿಟ್ರೆ ಈಸಿ ಟು ಗೋ ವೇ. ಸೊ ಇದು ತುಪ್ಪದ ಬತ್ತಿ ಹಾಕೋಣ. ಸುಸ್ತು, ಎಲ್ಲ ಕಡೆ ಬೆವರು ಕಿತ್ಕೊಂಡು ಬರ್ತಾಯಿದೆ. ಅರ್ಥ ಮಾಡ್ಕೊಳ್ಳಿ ಗೈಸ್, ಕಮೆಂಟ್ ಮಾಡೋದು ತುಂಬ ಈಸಿ. ಅರ್ಥ ಮಾಡ್ಕೊಂಡು ಕಮೆಂಟ್ ಮಾಡಿ ಆಯಿತಾ? ಬೇಜಾರಿಲ್ಲ ನನಗೆ. ಬಟ್ ಇಷ್ಟೆಲ್ಲ ನೋಡಿನೂ ಹಿಂಗೆ ಕಮೆಂಟ್ ಮಾಡ್ತೀರಲ್ಲ ಅಂತ ಅಷ್ಟೆ, ಇನ್ನೇನಿಲ್ಲ. ಓಕೆನಾ? ಹೀಗೆ ಮಾತಾಡಿಕೊಂಡು ವಿಡಿಯೋ ಮಾಡ್ತಾಯಿದ್ದೆ. ಸೊ ನೀವೆಲ್ಲ ಯಾರೋ ಒಬ್ಬರು ಮಮತಾ ಅನ್ನೋರು ಕಮೆಂಟ್ ಮಾಡಿದರು, ಅದ್ರ ಬಗ್ಗೆನೇ ಮಾತಾಡ್ತಾಯಿದ್ದೆ. ಸಡನ್ನಾಗಿ ಮಾರ್ಕೆಟಿಂದ ಸತೀಶ್ ಬಂದುಬಿಟ್ರು. ಈ ಗೆಜ್ಜೆ ವಸ್ತ್ರ, ತುಪ್ಪದ ಬತ್ತಿ, ಏನೇನು ಬೇಕೋ ಪೂಜೆಗೆ ಎಲ್ಲ ಸೆಕ್ರಿಗೇಟ್ ಮಾಡಿ ಎತ್ತಿಟ್ಕೊತಾ ಇದ್ದೆ. ಎಷ್ಟೆಷ್ಟಿದೆ ಅಂತ ಚೆಕ್ ಮಾಡ್ತಾಯಿದ್ದೆ. ಇದೆಲ್ಲ ನಿನಗೆ ಬೇಕಾ, ಅವ್ರ ಕೈಲಿ ಅನ್ನಿಸ್ಕೊಳ್ಳೋದು ಯಾಕೆ, ಹಿಂಗೆ ಅಂತ ಶುರು ಮಾಡಿದ್ರು. ಸೊ ಡ್ರ್ಯಾಗನ್ ಫ್ರೂಟ್ ಕಟ್ ಮಾಡಿಕೊಟ್ಟೆ, ತಿನ್ಕೊಂಡು ಆರಾಮಾಗಿ ಟಿ ವಿ ನೋಡ್ಕೊಂಡು ಕೂತಿದ್ದಾರೆ. ತಲೆಗೆ ಎಣ್ಣೆ ಹಾಕಿ ಆಯಿಲ್ ಅಪ್ಲೈ ಮಾಡಿ ಅರೌಂಡ್ 1 ವಾರ ಮೇಲಾಗೋಗಿದೆ. ಪೊರ್ಕೆ ಕಡಿಯಾಗ್ಬಿಟ್ಟೈತೆ ನನ್ನ ತಲೆ. ಮತ್ತು ನಾಳೆ ತಲೆ ಸ್ನಾನ ಮಾಡಬೇಕು.
ಸೊ ಅದಕ್ಕೆ ಚೂರು ನೆಗಡಿ ಕೆಮ್ಮು ಅಂದ್ಬಿಟ್ಟು ತಲೆಗೆ ಎಣ್ಣೆನೇ ಹಾಕಿರಲಿಲ್ಲ ಗೈಸ್. ಚೆನ್ನಾಗಿ ಹರಳೆಣ್ಣೆನ ಕಾಸ್ಬಿಟ್ಟು ನಂಗೆ ಇಂಥ ಟೈಮಲ್ಲೆಲ್ಲ ಏನು ಅನ್ಸುತ್ತೆ ಗೊತ್ತಾ, ಯಾರಾದರೂ ಸಿಬ್ಲಿಂಗ್ಸ್ ಇರಬೇಕಿತ್ತು, ಅಕ್ಕ ತಂಗಿ ಅಥವಾ ನಮ್ಮಮ್ಮ ಇದ್ದಿದ್ದಿದ್ರೆ ಎಷ್ಟು ಉಗ್ದು ಉಪ್ಪಾಕಿ ತಲೆಗೆ ಎಣ್ಣೆ ಹಚ್ಚಿರೋರು ಗೊತ್ತಾ. ಡೈಲಿ ತಲೆ ಸ್ನಾನ ಅಂದ್ಕೊಂಡು ನೀನು ಬುಂಡೆಗೆಲ್ಲ ತಲೆಗೆ ಎಣ್ಣೆ ಹಾಕೊಳ್ದಿರ ಕೂದಲೆಲ್ಲ ಪೊರ್ಕೆ ಮಾಡಿಕೊಂಡು ಹುಸಿ ಬೈತಿರ್ಲಿಲ್ಲ. ಎಷ್ಟು ದಪ್ಪ ಆಯಿತು ಗೊತ್ತಾ. ಈಗ ನೀವು ಏನು ನೋಡ್ತಾ ಇದ್ದೀರಾ, ನನ್ನ ಹೇರು ವಾಲ್ಯೂಮು ಇದಿಷ್ಟು ಒನ್ ಸೈಡ್ ಇತ್ತು. ಮೀನ್ಸ್ 2 ಜುಟ್ಟು ಹಾಕೋವಾಗ ಪಿ ಯುನಲ್ಲೂ ತುಂಬ ಚೆನ್ನಾಗಿತ್ತು ಗಾಯ್ಸ್. ಡಿಗ್ರಿ ನಾನು ಮೈಸೂರು ಕಾಲೇಜಿಗೆ ಬರ್ತಿದ್ದಾಗಲೂ ನನ್ನ ಜುಟ್ಟು ಚೆನ್ನಾಗಿತ್ತು. ಮದುವೆ ಆಗಿ ಮಕ್ಕಳಾದಮೇಲೆ ಹೋಯ್ತು, ನನ್ನ ಕೂದಲೆಲ್ಲ ಹೋಯ್ತು, ಎಕ್ಕುಟ್ಟೋಯ್ತು. ಡೈಲಿ ತಲೆ ಸ್ನಾನ ಒಳ್ಳೇದಲ್ಲ ಗೈಸ್. ಸುಮಾರು ಜನಕ್ಕೆ ಇದೊಂದು ಡೌಟು, ನೀವು ಡೈಲಿ ತಲೆ ಸ್ನಾನ ಮಾಡ್ತೀರಲ್ಲ ನಿಮಗೇನೂ ಆಗಲ್ವಾ ಅಂತ. ಹೀಗೆ ನೋಡಿ 3 ದಿನಕ್ಕೂ ನೆಗಡಿ ಕೆಮ್ಮು ಆಗುತ್ತೆ. ಸ್ಕ್ಯಾಲ್ಫ್ಗೆ ಹಾಕಬೇಕು. ನಾನು ಕೂದಲಿಗೆ ಸವರ್ತಾ ಇದ್ದೀನಿ ನಿಮ್ಮ ಜೊತೆ ಮಾತಾಡ್ತಾ ಬುಂಡೆಗೆ ಉಜ್ಜಬೇಕು ಚೆನ್ನಾಗಿ, ಬುಂಡೆ ಕುಡಿಯೋಂಗೆ. ಹಂಗನ್ಬಿಟ್ಟು ಕೂದಲು ಕಿತ್ಕೊಂಬರೋ ಮಟ್ಟ ಹಾಕ್ಬೇಡಿ, ಕೈಗೆಲ್ಲ ಕೂದಲು ಕಿತ್ಕೊಂಬಂದ್ಬಿಡುತ್ತೆ. ಲೈಟಾಗಿ ಮಾಲಿಷ್ ಮಾಡ್ಕೊಳ್ಳಿ. ನಿಮಗೆಲ್ಲ ಗೊತ್ತಿರುತ್ತೆ, ಇದೇನು ಹೊಸದಲ್ಲ, ಭಜನೆ ಕುಯ್ತಾ ಇದ್ದೀನಿ ಅಂದ್ಕೋಬೇಡಿ. ಇಲ್ಲಿ ನೋಡಿ, ಇದ್ರ ಪೇಯ್ನ್ ಇದೆಯಲ್ಲ, ಹೆಂಗೆ ಕಿತ್ತಾಕೊಂಡಿದ್ದೀನಿ ಕೈನ ನೋಡಿ. ಯಪ್ಪ, ಎಣ್ಣೆ ಹಾಕೊಂಡ್ಬಿಡ್ತೀನಿ ರೀ ನೀಟಾಗಿ, ಎಣ್ಣೆ ಕೈ. ನಿಮ್ದಾಯ್ತಾ ಊಟ? ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ ಜಸ್ಟ್ ನಾವು. ಸತೀಶ್ ಊಟ ಮಾಡ್ಕೊಂಡು ಹೋದರು. ಬೇಳೆ ಸಾರು, ಬೇಳೆ ತರಕಾರಿ ಸಾರು, ಸ್ವಲ್ಪ ಸಿಗಡಿ ಸೊಪ್ಪು, ಸಾಂಬಾರು ಸೊಪ್ಪು ಎಲ್ಲ ಹಾಕಿ ಮಾಡಿರೋಂಥ ಸಾಂಬಾರು. ಸೊ ನಾನು ಇವಾಗ ಊಟ ಮಾಡ್ತಾಯಿದ್ದೀನಿ. ಟೈಮ್ ಎಷ್ಟು ಗೊತ್ತಾ? 3 ಗಂಟೆ. ಈ ಕೈ ತುಂಬ ನೋವು ಕೊಡ್ತಾಯಿದೆ ನನಗೆ. ಒಬ್ಬಳೇ ತಿನ್ನಬೇಕು ಅದೇ ಬೇಜಾರು. ಅವ್ರು ತಿನ್ನುವಾಗ ನಂಗೆ ಹೊಟ್ಟೆ ಹಸಿಲಿಲ್ಲ, ಯಾಕಂದರೆ ನಾನು 12 ಗಂಟೆ ದೋಸೆ ತಿಂದಾಗ 3 ದೋಸೆ ಪಟ ಅಂತ ಬಟ್ಟೆ ಎತ್ಕೊಂಬಂದೆ, ಬಟ್ಟೆ ಐರನ್ ಮಾಡಿದೆ, ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡಿದೆ, ಹರ್ಗೋಯ್ತು. ಸೊ ಈಚೆ ಕಡೆ ಎಲ್ಲ ಕಸ ಗುಡಿಸ್ಬಿಟ್ಟು ಬಂದೆ. ತರಕಾರಿ ತಂದಿದ್ರು ಸತೀಶ್ ಮಾರ್ಕೆಟಿಂದ ಬಂದು, ಎಲ್ಲ ಚೆಲ್ಬಿಟ್ಟಿದ್ರು, ಅದೆಲ್ಲ ಕಸ ಗುಡಿಸ್ಬಿಟ್ಟು ಬಂದೆ. ನಾನು ಅದನ್ನು ವೀಡಿಯೋನೇ ಮಾಡ್ಕೊಳ್ಳಲ್ಲ ಕೆಳಗಡೆ ನಾನು ಹೋದಾಗ, ಯಾಕಂದರೆ ಮೊಬೈಲ್ ಚಾರ್ಜ್ಗೆ ಹಾಕ್ಬಿಟ್ಟೋಗಿದ್ದೆ. ಬಿಸಿ ಅನ್ನ ಮಾಡಿ ಈಗ ಊಟ ಮಾಡ್ತೀನಿ. ಊಟ ಮಾಡಬೇಕು ಫಸ್ಟು ನೆಮ್ಮದಿಯಾಗಿ, ಈಗ ಆಮೇಲಿಂದ ಸಿಗ್ತೀನಿ ಆಯಿತಾ. ಟೈಮ್ 4 ಗಂಟೆ. ಮಲ್ಕೊಂಡ್ರೆ ನಿದ್ರೆ ಬರಲ್ಲ. ಸೊ ಬೆಳಗ್ಗೆಯಿಂದ ಟಯರ್ಡ್ ಆಗಿರೋದಕ್ಕೆ ಬಾಡಿ ಫುಲ್ ಪೇಯ್ನ್ ಆಗ್ತಾಯಿದೆ. ಫಸ್ಟು ಸ್ಟ್ರಾಂಗ್ ಕಪ್ ಕಾಫಿ ಕುಡಿಬೇಕು ಅಂತ ಬೆಳಗ್ಗೆಯಿಂದ ಕಾಫಿನೇ ಕುಡ್ದಿಲ್ಲ. 4 ಗಂಟೆ ಟೈಮು. ಸೊ ಮಕ್ಕಳು ಬರ್ತಾರೆ, ಇನ್ನೇನು ಎಡಿಟ್ ಮಾಡ್ತಾಯಿದ್ದೆ, ಆ ವ್ಲಾಗ್ ಅಪ್ಲೋಡ್ ಮಾಡಬೇಕು ನಾಳೆ. ಸೊ ನಾಳೆಗೆ ಎಡಿಟ್ ಮಾಡ್ತಾಯಿದ್ದೆ. ಬನ್ನಿ ಕಾಫಿ ಕುಡಿಯೋಣ. ಸೊ ದಯವಿಟ್ಟು ಇಷ್ಟೆಲ್ಲ ಕಷ್ಟಪಡ್ತೀನಿ, ನಾನು ಕೇಳ್ಕೊಳ್ಳೋದು ಒಂದೇ, ನಿಮ್ಮ ಪ್ರೀತಿ ಪ್ರೋತ್ಸಾಹ. ನಿಮ್ಮ ಪ್ರೋತ್ಸಾಹ ಹೇಗಿರಬೇಕು ಅಂದರೆ, ನಾನು ಇರಪ್ಪ ಏನೋ ಬೇರೆ ಇನೋವೇಟಿವ್ ಆಗಿ ಒಂದು ಕಂಟೆಂಟ್ ಮಾಡೋಣ, ಇವರೆಲ್ಲ ನನ್ನ ಕೆಲಸದ ವ್ಲಾಗ್ ನೋಡಿ ಬೇಜಾರು ಮಾಡ್ಕೋತಾರೆ, ಬೇರೆ ಏನಾದರೂ ಇನೋವೇಟಿವ್ ಆಗಿ ಮಾಡೋಣ ಇರಪ್ಪ ಅನ್ನೋ ಥರ ಇರಬೇಕು. ಮೋಟಿವೇಶನ್ ಆಗಿರಬೇಕು, ಇನ್ಸ್ಪಿರೇಷನ್ ಆಗಿರಬೇಕು. ನಿಮ್ಮ ಕಮೆಂಟು ನೀವು ಅನ್ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ತಿರ್ಗಾ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು, ನೀವು ಏನೇ ಮಾಡಿದ್ರು ನಾನು ಯೂಟ್ಯೂಬ್ ಮಾಡೋದು ನಿಲ್ಲಿಸಲ್ಲ ಗೈಸ್. ಬಿಕಾಸ್ ನಾನು ಒಂಟಿ ಲೈಫ್ ಲೀಡ್ ಮಾಡ್ತಾಯಿದ್ದೀನಿ, ಒಬ್ಬಳೇ ಇರ್ತೀನಿ. ಇಷ್ಟೆಲ್ಲ ಕೆಲಸದ ಟೆನ್ಷನ್ ಸ್ಟ್ರೆಸ್ ಬಸ್ಟ್ ಔಟ್ ಆಗದೆ ನಿಮ್ಗಳ ಜೊತೆ ಹಿಂಗೆ ಮಾತಾಡ್ತಾ ಇದ್ದೀನಿ. ನನ್ನ ಮಾತು ಯಾರೋ ಕೇಳಿಸ್ಕೊತಾ ಇದ್ದಾರೆ, ನಾನು ಯಾರ ಜೊತೆನೋ ಮಾತಾಡ್ತಾ ಇದ್ದೀನಿ, ನನ್ನ ಮುಂದೆ ಯಾರೋ ಇದ್ದಾರೆ ಅಂತ ನಾನು ಮಾತಾಡೋದು ನಿಜ. ಐ ಸ್ವೇರ್. ನೀವು ಮೊಬೈಲ್ ಇಟ್ಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡಿ, ಬೇಕಿದ್ರೆ ಅಬ್ಸರ್ವ್ ಮಾಡಿ, 1 to ಡಬಲ್ ಕೆಲಸಗಳು ಮಾಡ್ತೀರಾ. ಆ ಎನರ್ಜಿ ಎಲ್ಲಿಂದ ಬರುತ್ತೋ ಗೊತ್ತಿಲ್ಲ ನನಗೆ. ಸೊ ನಿಮ್ಗೇನಾದರೂ ನನ್ನ ಫೇಸಲ್ಲಿ ಟಯರ್ಡ್ನೆಸ್ ಕಾಣಿಸ್ತಾ ಇದೆಯಾ? ಅದೊಂಚೂರು ಬಿಡಿ, ಎಣ್ಣೆ ಹಚ್ಚಿದಾಗ ಅದೆಲ್ಲ ಹೋಗಿರುತ್ತೆ. ಏನಾದರೂ ಕಾಣಿಸ್ತಾ ಇದ್ದರೆ ಟಯರ್ಡ್ನೆಸ್ ಕಾಣಿಸ್ತಾ ಇದೆ ಅಂತ ಓಪನಾಗಿ ಪ್ರಾಂಪ್ಟಾಗಿ ಕಮೆಂಟ್ ಮಾಡಿ. ನಾನು ಒಂಥರ ಕನೆಕ್ಟ್ ಆಗಿಬಿಟ್ಟಿದೆ ಈ ಯೂಟ್ಯೂಬು, ನಿಮ್ಮೆಲ್ಲ ಕಮೆಂಟು, ನೀವು ಕಮೆಂಟ್ ಮಾಡೋದು, ನಾನು ರಿಪ್ಲೈ ಮಾಡೋದು, ಇದೆಲ್ಲ ನನಗೆ ಒಂಥರ, ನೀವೆಲ್ಲ ನಮ್ಮ ಫ್ಯಾಮಿಲಿ ಥರ ಆಗಿಬಿಟ್ಟಿದ್ದೀರ. ನಿಜ, ನನ್ನ ನಾಳೆ ನಂಬ್ತಿರೋ ಬಿಡ್ತೀನಿ, ನಾನು ಸುಳ್ಳು ಹೇಳಲ್ಲ. ದೇವ್ರ ಮುಂದೆ ಕೂತ್ಕೊಂಡು ನಾನು ಯಾವತ್ತೂ ಸುಳ್ಳು ಹೇಳಲ್ಲ. ಸೊ
ವಿಡಿಯೋ ತುಂಬ ಲಾಂಗ್ ಆಗಿಬಿಡುತ್ತೆ. ಜಾಸ್ತಿ ತಲೆ ಕುಯ್ದಿದ್ರೆ ಸಾರಿ, ಬೇಜಾರು ಮಾಡ್ಕೊಬೇಡಿ. ಕಾಫಿ ಕುಡಿತೀನಿ, ಕಾಫಿ ಆರೋಗ್ಬಿಡುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್ ಮೀ. ಸಪೋರ್ಟ್ ಮಾಡಿ, ವ್ಯೂಸ್ ಕೊಡಿ. ಲವ್ ಯು ಜಾಸ್ತಿ. ಬಾಯ್. ನೆಕ್ಸ್ಟ್ ವ್ಲಾಗೋಸ್ಕರ ವೆಯ್ಟ್ ಮಾಡಿ, ಸಿಗ್ತೀನಿ. ಬಾಯ್.